ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರನ್ನು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಏಕೈಕ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಕೇವಲ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಾಗಿದೆ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್ ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮವಾರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇನ್ನು ಈಗ ಬಹಳ ಪ್ರೀತಿಯಿಂದ ನಮ್ಮ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಿಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೀಶಿ ನಮಃ. ಓಂ ನವದುರ್ಗಾಯ ನಮಃ. ಮಹಾಕಾಳಿ ನಮಃ. ಮಹಾಲಕ್ಷ್ಮೀ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಶ್ರೀಮತೇ ನಮಃ. ಜಗದೀಶ್ವರಿಣ್ಯೇ ನಮಃ. ಲಲಿತಾಂ ಬಾಲಾಂಬಿಕಾಯ ನಮಃ. ಮಹಾಲಕ್ಷ್ಮೀ ನಮಃ. ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತೀ ನಮಃ. ಮಾತಾ ಚನ್ನಪೂರ್ಣಾಂಬಿಕಾಯೇ ನಮೋ ನಮಃ. ಶ್ರೀ ಲಕ್ಷ್ಮೀ ಭೂವರಹಸ್ವಾಮಿನೇ ನಮೋ ನಮಃ. ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಮಹಾವಿಷ್ಣುವಿನ ಅನುಗ್ರಹ, ಹರಿಹರ ಬ್ರಹ್ಮಾದಿಗಳನ್ನು ಆರಾಧನೆ ಮಾಡ್ತಾ, ವರ್ಷದ ಕಡೆಯ ದಿನ ಅಮಾವಾಸ್ಯೆಯ ದಿನ, ವರ್ಷದ ಕಡೆಯ ದಿನ ಅಮಾವಾಸ್ಯೆಯ ದಿನ, ಬೆಳಿಗ್ಗೆದ್ದರೆ ಹೊಸ ವರ್ಷದ ಪ್ರಾರಂಭದ ದಿನ, ಯುಗಾದಿಯ ಆಗಮದ ದಿನ, ಯುಗಾದಿಯ ವಿಶೇಷವಾಗಿರ್ತಕ್ಕಂಥ ಆಗಮನ ದಿನ. ಅಂದರೆ ಯುಗಾದಿಯನ್ನು ಯುಗಾದಿ ಬರ್ತಕ್ಕಂಥದ್ದು, ಯುಗದ ಆದಿ ಯುಗಾದಿ, ಯುಗಾದಿಯ ಆ ಪ್ರಾರಂಭದ ದಿನ, ಆ ಪ್ರಾರಂಭವಾಗ್ತಕ್ಕಂತಹ ಯುಗಾದಿಯ ಆ ವಿಶೇಷವಾಗಿರ್ತಕ್ಕಂಥ ಶುಭ ಕಾಲದಲ್ಲಿ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯುತವಾಗಿರಲಿ. ಬರುವಂತಹ ಯುಗಾದಿಯನ್ನು ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂತಹ ಈ ಹಬ್ಬದ ವಿಶೇಷತೆಯನ್ನು ಎಲ್ಲರಿಗೂ ಸಹಿತ ಅರ್ಥಪೂರ್ಣವಾದಂಥ ಬದುಕು ಸಿಗಲಿ. ಪ್ರತಿಯೊಬ್ಬರ ಜೀವನ ಸುಖಮಯವಾಗಿರಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಕ್ಕಂಥ ಗ್ರಹಸ್ಥಿತಿಗಳ ಸಮಸ್ತ ದೋಷಗಳು ದೂರವಾಗಲಿ.
ಯಾಕೆಂದರೆ ಯುಗದ ಆದಿ ಯುಗಾದಿಯನ್ನು ಎಲ್ಲರೂ ಸಹಿತ ಸ್ವಾಗತಿಸ್ತಾ ಆರಾಧಿಸ್ತಾ ಎಲ್ಲೆಲ್ಲೂ ಸಹಿತ ಹಚ್ಚ ಹಸಿರು ತೋರಣ ಬೇವು ಬೆಲ್ಲವನ್ನು ಸವಿಯೋಣ ಅಂಥೇಳಿ ಹಚ್ಚ ಹಸಿರು ತೋರಣ ಬೇವು ಬೆಲ್ಲವನ್ನು ಹಂಚೋಣ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ವರ್ಷದ ಕಡೆಯ ದಿನ ಅಮಾವಾಸ್ಯೆ. ಈ ಕಳೆದ ವರ್ಷದಲ್ಲಿ ಏನೆಲ್ಲ ಸಂಕಷ್ಟಗಳಾಯಿತು, ಯಾವೆಲ್ಲ ಸಮಸ್ಯೆಗಳನ್ನು ನೋಡಿದ್ವಿ, ಸಮಸ್ಯೆಗಳು ಹೊತ್ತು ಬಂದಂತಹವರ ಪರಿಹಾರವಾದಿರೋದೇನು. ಜೊತೆಗೆ ಇದೇ ಒಂದು ವರ್ಷದಲ್ಲಿ ಅಂದರೆ ಈ ಕಳೆದ ವರ್ಷ ಅಂದರೆ ಈ ವರ್ಷ, ಇನ್ನು ನಾಳೆ ತಾನೇ ಹೊಸ ವರ್ಷ. ಈ ವರ್ಷದಲ್ಲಿ ಆದಂತಹ ಅದ್ಭುತವಾದಂತಹ ಕಾಯಕಗಳೇನು, ಕೆಲಸ ಕಾರ್ಯಗಳೇನು, ಆದಂಥ ನಷ್ಟವಾದರೂ ಏನು, ಸಮಸ್ಯೆ ಹೊತ್ತು ಬಂದವರ ಪರಿಹಾರವಾದರೂ ಏನು, ಎಲ್ಲವನ್ನೂ ಸಹಿತ ಮೆಲುಕು ಹಾಕುವಂಥ ದಿನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಹಾಗಾಗಿ ಈ ಒಂದು ಯುಗಾದಿಯ ಈ ವರ್ಷದ ಕಡೆಯ ದಿನ ಅಂದರೆ ಅಮಾವಾಸ್ಯೆ, ಈ ಅಮಾವಾಸ್ಯೆ ಎಂದು ಸರ್ವರು ಸಹಿತ ತಮ್ಮ ತಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಬಂದಿರತಕ್ಕಂಥ ಸಂಕಷ್ಟಗಳು ಸಾಕಪ್ಪ, ಇನ್ನು ಮುಂಬರ್ತಕ್ಕಂಥ ದಿನಗಳಾದರೂ ಒಂದು ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಪ್ಪ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. ಈ ಅಮಾವಾಸ್ಯೆ ಬಂದರೆ ಯಾರೊಬ್ಬರಾದರೂ ಸಹಿತ ಪ್ರಯಾಣವನ್ನು ಸಾಕಷ್ಟು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಅಮಾವಾಸ್ಯೆ ಬಂದಾಗ ಬೇಡದ ಒಂದಷ್ಟು ಕೆಲಸಗಳನ್ನು ಮಾಡಿ ಇನ್ನೇನೋ ನೋವು ಮಾಡ್ಕೊಳ್ತಕ್ಕಂಥದ್ದು, ತೊಂದರೆ ತಾಪತ್ರೆಗೆ ಬರ್ತಕ್ಕಂಥದ್ದು, ಭಾಳ ತೊಂದರೆಗಳು ನೋಡ್ತಾ ಇರ್ತೀವಿ. ಅದೇ ಥರ ಗಮನಿಸಿ ಮುಂದಕ್ಕೆ ನಡೀತಾ ಇರ್ತೀವಿ. ಎಷ್ಟೋ ಜನ ಅದನ್ನೇ ಮಾಡ್ಕೊಂಡು ಇಲ್ಲದ ನೋವು ಅನುಭವಿಸ್ತಾ ಇರ್ತಾರೆ. ಮನೇಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅನುಭವಸ್ಥರು ಹೇಳೋ ಮಾತು, ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡಿಕೊಂಡು ತಲೆ ಬೆರೆಯಿಕೊಂಡ್ರೆ ತಲೆ ಬಾಚ್ಕೊಳ್ದಿರ ಹಾಗೇ ನೀವು ಆಚೆ ಓಡಾಡ್ತಕ್ಕಂಥದ್ದು ಸಮಂಜಸ ಅಲ್ಲ, ಅಮಾವಾಸ್ಯೆ ಕಾಲದಲ್ಲಿ ಇದು ಸಲ್ಲದ್ದು ಅಂತ ಹೇಳ್ತಾರೆ. ಇನ್ನು ಹಳ್ಳಿಗಳ ಕಡೆ ಇರ್ತಕ್ಕಂತಹ ತಾಯಂದರು ಹೆಣ್ಣು ಮಕ್ಕಳು, ನೀವು ಕಾಲೇಜ್ಗೋ ಅಥವಾ ನಿಮ್ಮ ಕೆಲಸ ಕಾರ್ಯಕ್ಕೋ ಎಲ್ಲೋ ಆಚೆ ಬರಬೇಕಾಗತ್ತೆ. ಆದರೆ ಬರುವ ಮಾರ್ಗ ಮಧ್ಯದಲ್ಲಿ ಒಂದಷ್ಟು ಮರಗಳಿರುತ್ತೆ, ಆ ಮರಗಳಲ್ಲಿ ಕೆಲವಷ್ಟು ಆತ್ಮಗಳು ಓಡಾಡುತ್ತೆ ಅಂತಲೂ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಹೆಣ್ಣುಮಕ್ಕಳು ಯಾವತ್ತೂ ಸಹಿತ ಕೆಲವಷ್ಟು ನಿಬಂಧನೆಗಳಿದೆ ಹೆಣ್ಮಕ್ಕಳಿಗೆ. ಯಾಕೆಂದರೆ ಹೆಣ್ಣಿನ ಜೀವನ ಆ ಥರ, ಹೆಣ್ಣನ್ನು ಗೌರವಿಸಬೇಕಾದ ರೀತಿ ಆ ಥರ. ಹಾಗೆ ಹೆಣ್ಣು ಬಹಳ ಬೇಗ ದೃಷ್ಟಿದೋಷಕ್ಕೊಳಗಾಗ್ತಾಳೆ ಎಂಬತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತಿರುವಂಥದ್ದು, ಜಗಜ್ಜಾಹೀರಾತದ್ದು. ದೃಷ್ಟಿದೋಷಕ್ಕೊಳಗಾಗೋದು ಒಂದು ಕ್ರಮ ಇದ್ದರೆ, ಕೆಲವಷ್ಟು ದೋಷಗಳು ಗೊತ್ತಿಲ್ಲದಂಥ ರೀತಿ ಹೆಗಲೇರುವಂತಹದ್ದು ಹೆಣ್ಮಕ್ಕಳಿಗೆ ಮೊದಲು. ಅದರಿಂದ ಹೆಣ್ಣು ನಡೆಯುವಂತಹ ಪರಿಸರ ಸಾಧ್ಯವಾದಷ್ಟು ಸರಿಯಾಗಿರಬೇಕು, ಕ್ರಮಬದ್ಧವಾಗಿರಬೇಕು ಅಂತ ಹೇಳ್ತಾರೆ. ಒಂಟಿ ಹೆಣ್ಣು ಮಕ್ಕಳು ಕೆಲವಷ್ಟು ವೃಕ್ಷಗಳ ಹತ್ರನೇ ಓಡಾಡಬಾರ್ದು. ಒಂಟಿ ಹೆಣ್ಣು ಮಕ್ಕಳು ಬರುವಂಥ ಕಾಲ, ಅಲ್ಲಿರ್ತಕ್ಕಂಥ ಪರಿಸರ, ಅಲ್ಲೇನಾದರೂ ತೊಂದರೆ ತಾಪತ್ರೆಗಳಾಗಿದ್ದರೆ, ಯಾರಾದರೂ ಕೆಲವು ತಂತ್ರಗಳನ್ನು ಮಾಡಿದರೆ ಆ ಪ್ರಾಂತ್ಯದಲ್ಲಿ ಹೆಣ್ಣು ಮಕ್ಕಳು ಮೊದಲು ಹೆಜ್ಜೆ ಇಡಬಾರ್ದು. ಅದಕ್ಕೋಸ್ಕರ ಎಚ್ಚರಿಕೆ ವಹಿಸಬೇಕಾದ್ದು ಈ ಒಂದು ಕಾಲಗಳಂತ ಹೇಳ್ತಾರೆ. ಅಂದರೆ ಇಂತಹ ಅದ್ಭುತವಾದಂತಹ ಒಂದಷ್ಟು ಕಾಲಗಳಿದೆ. ಅಂದರೆ ಇದರಿಂದ ಒಳಿತೂ ಇದೆ, ಕೆಡುಕೂ ಇದೆ. ಅಮಾವಾಸ್ಯೆ ಬಂತು ಅಂದರೆ ನಮ್ಮ ಕರ್ಮಗಳನ್ನು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದಷ್ಟು ತಂತ್ರಸಾರಗಳಿಂದ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದೇ ಅಮಾವಾಸ್ಯೆ ಎಂದು ತಲೆ ತಿರುಗಿಸ್ಕೊಂಡು ನಡೀತಾ ಏನಾಗುತ್ತೆ ಬಿಡು ನೋಡೋಣ, ಏನೂ ಆಗೋದಿಲ್ಲ, ಇದೆಲ್ಲ ಒಂದು ಸತ್ಯ ಇಲ್ದಿರತಕ್ಕಂಥದ್ದು ಅಥವಾ ಮೌಢ್ಯತೆ ಅಂತ ಹೇಳ್ತಕ್ಕಂಥದ್ದು, ಇಂತಹ ಮಾತನ್ನು ಹೇಳಿ ಹಾಕಬಾರ್ದಂಥ ರೀತಿಯಲ್ಲಿ ಒಂದು ಹೆಜ್ಜೆಯನ್ನು ಹಾಕಿ ಜೀವನದುದ್ದಕ್ಕೂ ಕಣ್ಣೀರು ಹಾಕುವಂಥದ್ದು ಒಂದಷ್ಟು. ಯಾರನ್ನೂ ಭಯಡಿಸ್ತಾ ಇಲ್ಲ ಅಥವಾ ಯಾರಿಗೂ ಭಯಪಡುವಂತೆ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ನಡೆ ನಡವಳಿಕೆ, ಹಿಂದಿನ ಪದ್ಧತಿ ಏನಿದೆ, ಹಿಂದಿನವರು ಏನು ಹೇಳಿದ್ದಾರೆ, ಹಿರಿಯರು ಹೇಳುವಂಥ ಮಾತನ್ನು ಆಲಿಸಿ ಅಂತ ಹೇಳ್ತಾ ಇದ್ದೇನೆ. ಎಷ್ಟೋ ಜನ ತಲೆಗೆ ಸ್ನಾನ ಮಾಡಿ ತಲೆಯನ್ನು ಸರಿಯಾಗಿ ಒರೆಸ್ಕೊಳ್ದಿರ ನಿಮ್ಮ ತಲೆ ಕೂದಲಿನ ಅಂಚಿನಲ್ಲಿ ಕಡೆ ಭಾಗದಲ್ಲಿ ಅಲ್ಲಿ ನೀರು ಸುರಿಯುವಂಥದ್ದು, ಆ ನೀರು ತೊಟ್ಟಿಟ್ಟಾಗ ಆ ಭೂಮಿ ಮೇಲೆ ಬಿದ್ದರೆ ಆಗಲಿ ಅಥವಾ ಕ್ರಿಮಿಕೀಟಗಳ ಮೇಲೆ ಬಿದ್ದರೆ ಆಗಲಿ ಅಥವಾ ಇನ್ನೊಬ್ಬ ವ್ಯಕ್ತಿಗಳ ಮೇಲೆ ಬಿದ್ದರೆ ಆಗಲಿ ಅದು ಮಹಾದೋಷ ಅಂತ ಹೇಳ್ತಾರೆ. ಹಾಗೆ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಅಮಾವಾಸ್ಯೆ ಬಂದರೆ ಉಗುರು ಕಟ್ ಮಾಡ್ತಕ್ಕಂಥದ್ದು ಅಥವಾ ತಲೆ ಕೂದಲನ್ನು ಅದನ್ನು ಎಲ್ಲಂದರಲ್ಲಿ ಯಾರಿಗಾರ ಸಿಗೋ ಥರ ನಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ವಸ್ತ್ರಗಳು ನಿಮಗೆ ಅರಿವಿಲ್ಲದಂಥ ರೀತಿ ವಸ್ತ್ರಗಳನ್ನು ಕಟ್ ಮಾಡಿ ಏನೋ ಒಂದು ಕೆಲಸನ ಮಾಡ್ತಿರ್ತಾರೆ. ಅಷ್ಟೇ ಯಾಕೆ, ಬರಿಗಾಲಲ್ಲಿ ಓಡಾಡಿದ್ರೆ ನಿಮ್ಮ ಕಾಲಿನ ಹೆಬ್ಬೆರಳಿನ ಮಣ್ಣನ್ನು ತಗೊಂಡು ಇನ್ನೊಂದು ಥರ ಏನೋ ಆಟ ಮಾಡ್ತಾರೆ. ಆದರೆ ಒಂದು ಈ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ನೋಡ್ತಿದ್ದೀವಿ, ಆಕರ್ಷಣೆ ಅಂತಲೋ, ವಶೀಕರಣ ಅಂತಲೋ ಅಥವಾ ಇನ್ನೇನೋ ಒಂದು ತಂತ್ರ ಪ್ರಯೋಗ ಅಂತಲೋ, ಇನ್ನೇನೋ ಪ್ರಯೋಗ ಮಾಡಿಕೊಡ್ತೀವಿ ಅಂತ ಹೇಳುವಂತಹ ಧ್ವನಿಗಳು ಸಾಕಷ್ಟು ಇದೆ. ಆದರೆ ಅಂತಹ ಅದ್ಭುತವಾದಂತಹ ಕೆಲಸ ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಾರರು ಅಥವಾ ಅಂತಹ ವಿದ್ಯೆಯನ್ನು ಸಂಪಾದನೆ ಮಾಡಿರ್ತಕ್ಕಂಥವರು ಬೆರಳೆಣಿಕೆಯಷ್ಟು ಮಾತ್ರ. ಇಲ್ಲಿ ಮೋಸ ಹೋಗ್ತಕ್ಕಂಥವರು ಸಾಕಷ್ಟು ಜನ ಮೋಸ ಹೋಗ್ತಿರ್ತಾರೆ. ಎಷ್ಟೋ ಜನ ಹೇಳ್ತಾರೆ ವಶೀಕರಣ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಹಾಗೆ ಮಾಡಿಕೊಡ್ತೀನಿ, ಹೀಗೆ ಮಾಡಿಕೊಡ್ತೀನಿ ಅಥವಾ ಯಾಕೆ ಮಾಡಿಕೊಡ್ತೀನಿ, ಅದು ಅಕ್ಷಮ್ಯ ಅಪರಾಧ, ಅದು ಮಾಡಲೇಬಾರ್ದು. ಈ ವಶೀಕರಣ ಮಾಡಿಕೊಡ್ತೀವಿ ಅಂತ ಹೇಳೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಅದು ಅವರ ಮನಪರಿಸ್ಥಿತಿಗಳು ಹೇಗಿರುತ್ತೋ ಏನೋ, ಅವ್ರು ಯಾರನ್ನು ಅಪೇಕ್ಷೆ ಪಡ್ತಿರ್ತಾರೋ ಏನೋ ಅಥವಾ ಅವ್ರ ಮನಸ್ಸಲ್ಲಿ ಇನ್ನೇನೋ ಇರುತ್ತೋ ಏನೋ, ಅಂಥದ್ದನ್ನು ಅಪೇಕ್ಷೆ ಪಟ್ಟು ನಾವು ಇನ್ನೊಬ್ಬರು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ವಶಪಡಿಸ್ಕೊಳ್ತೀನಿ ಅಂದರೆ ಅದು ತಪ್ಪಲ್ವ? ಅದು ಇವತ್ತು ನಾವು ಮಾಡಿದ್ದೇ ನಾಳೆ ನಮ್ಮ ಕುಟುಂಬದ ಹೆಣ್ಮಕ್ಳನ್ನು ಇನ್ನೊಬ್ಬರು ಮಾಡೋದಿಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅಮಾವಾಸ್ಯೆ ಅಂತ ಬಂದಾಗ ಎಷ್ಟು ಕಾರ್ಯಸಿದ್ಧಿ ಆಗಬೇಕು, ಏನೆಲ್ಲ ಸಿದ್ಧಿಸ್ಕೊಳ್ಬೇಕು, ಯಾವ ಸಿದ್ಧಿಯಿಂದ ಏನು ಫಲಾಫಲಗಳು, ಜೊತೆಗೆ ನಮ್ಮ ಯಶಸ್ಸಿಗಾಗಿ ಏನಿದೆ ಅದನ್ನು ಹುಡುಕೋಬೇಕು. ಅದನ್ನು ಹೊರತುಪಡಿಸಿ ಸ್ವಾರ್ಥಕ್ಕಾಗಿ ಏನೋ ಮಾಡಿದ್ದೆ ಆದರೆ
ಅದು ಕಟ್ಟಿಟ್ಟ ಬುತ್ತಿ ಮುಂದಿನ 7 ಜನ್ಮಕ್ಕೆ. ವರ್ಷದ ಕಡೆಯ ದಿನ ಬೆಳಗ್ಗೆದ್ರೆ ಯುಗಾದಿಯ ಆಗಮನ ದಿನ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ರಘುರಾಮಾಯ ನಮಃ. ಜಾನಕಿ ರಾಮಾಯ ನಮಃ. ಪಟ್ಟಾಭಿರಾಮಾಯ ನಮಃ. ಶ್ರೀರಾಮಾಯ ನಮಃ. ಓಂ ಪ್ರಭು ಶ್ರೀರಾಮಚಂದ್ರ ಸ್ವಾಮಿನೇ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 8/4/2024. ಇವತ್ತು ಸೋಮವಾರ, ವಾರದ ಮೊದಲನೇ ದಿವಸ, ವರ್ಷದ ಕಡೆಯ ದಿವಸ, ಅಮಾವಾಸ್ಯೆ, ಉತ್ತರಾಭಾದ್ರ ನಕ್ಷತ್ರ. ಜೊತೆಗೆ 9 ಗಂಟೆ 12 ನಿಮಿಷದಿಂದ 1 ಗಂಟೆ 25 ನಿಮಿಷದವರೆಗೂ ಇದು ಗ್ರಹಣ ಕಾಲ. ಅಮಾವಾಸ್ಯೆ ಗ್ರಹಣ ಕಾಲ ಅರ್ಥ ಮಾಡ್ಕೊಳ್ಳಿ. ಅಮಾವಾಸ್ಯೆ ಗ್ರಹಣ ಕಾಲ ರಾತ್ರಿಯೇ ಆದರೂ, ಮಧ್ಯರಾತ್ರಿಗೆ 1 ಗಂಟೆ 25 ನಿಮಿಷಕ್ಕೆ ಮುಗಿಯೋದಾದರೂ, ನೀವೆಲ್ಲರೂ ಸಹಿತ ಮಲಗಿದ್ದರೂ ಗ್ರಹಣದ ಕಾಲದಲ್ಲಿ ಒಂದಿಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳುವಂಥವರಿಗೆ ಇದು ಬಹಳ ಯೋಗ್ಯವಾದಂಥ ಕಾಲ. ಅಮಾವಾಸ್ಯೆ ಗ್ರಹಣ ಬಂದಾಗ ಎಚ್ಚೆತ್ತುಕೊಂಡು ಸಾಧ್ಯವಾದಷ್ಟು ಈ ಸಮಯದಲ್ಲಿ ಇರ್ತಕ್ಕಂಥ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡ್ಕೋಬೇಕು. ಸಮಸ್ಯೆ ಹೊತ್ತಿರ್ತಕ್ಕಂಥವರಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡಿದರೆ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಂದು ಹುಣ್ಣಿಮೆಯಿಂದ ಬರ್ತಕ್ಕಂಥ ಗ್ರಹಣವಾಗಲಿ ಅಥವಾ ಅಮಾವಾಸ್ಯೆ ಬರ್ತಕ್ಕಂಥ ಗ್ರಹಣವಾಗಲಿ, ಚಂದ್ರಗ್ರಹಣ, ಸೂರ್ಯಗ್ರಹಣ, ಯಾವುದೇ ಗ್ರಹಣ ಅಂತ ಇದ್ದಾಗ ಭಾರತಕ್ಕೆ ಕಾಣುತ್ತೇ ಇಲ್ಲ ಎಂಬತಕ್ಕಂಥದ್ದು ಅದು ನಂತರದ ಮಾತು. ಭಾರತಕ್ಕೆ ಕಾಣುತ್ತೇ ಇಲ್ಲ ಎಂಬತಕ್ಕಂಥದ್ದು ನಂತರದ ಮಾತಿದ್ದರೂ ಗ್ರಹಣ ಎಂಬತಕ್ಕಂಥದ್ದು ಇದೆ ಎಂಬತಕ್ಕಂಥದ್ದನ್ನು ಭಾಳ ಸ್ಪಷ್ಟೀಕರಿಸಿರ್ತಕ್ಕಂಥದ್ರಿಂದ ಗ್ರಹಣದ ಪ್ರಕ್ರಿಯೆಯಿಂದ ಆಗುವಂತಹ ಒಂದಷ್ಟು ದುಷ್ಪರಿಣಾಮಗಳಿದೆಯಲ್ಲ, ಅದರ ಬಗ್ಗೆ ಎಲ್ಲರೂ ಚಿಂತನೆ ಮಾಡಬೇಕು. ಹಾಗೆ ಈ ಸಮಯದಲ್ಲಿ ಒಂದಷ್ಟು ಜವಾಬ್ದಾರಿನೂ ಬೇಕು. ಅದರಲ್ಲೂ ಯುಗಾದಿ ಅಮಾವಾಸ್ಯೆ ಆದಾಗ ಇಂತಹ ಒಂದು ಕ್ರೂರತೆ ಇದ್ದಂತಹ ದಿನಗಳಲ್ಲಿ ಪ್ರಯಾಣ ಕಾಲ ಆಗಲಿ, ವ್ಯವಹಾರಗಳಾಗಲಿ, ಅಥವಾ ಗರ್ಭಿಣಿ ಸ್ತ್ರೀಯರಾಗಲಿ, ಅಥವಾ ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ಅನುಬಂಧ ಆಗಲಿ, ಇದನ್ನು ಯೋಚನೆ ಮಾಡಿ ಎಷ್ಟಿರಬೇಕು, ಹೇಗಿರಬೇಕು ಎಂಬತಕ್ಕಂಥದ್ದನ್ನು. ಈ ಗ್ರಹಣ ಕಾಲ, ಅದರಲ್ಲೂ 1 ಗಂಟೆ 25 ನಿಮಿಷದಲ್ಲಿ ಮುಗಿಯುವಂತಹ ಈ ಒಂದು ಸೂರ್ಯಗ್ರಹಣ, ಇದು ನಮ್ಮ ದೇಶಕ್ಕೆ ಕಾಣೋದಿಲ್ಲ. ಆದ್ದರಿಂದ ಇದು ಹೊರದೇಶದಲ್ಲಾಗೋದ್ರಿಂದ ಇಲ್ಲಿ ಬೆಳಕು ಮತ್ತು ಕಾಣುವುದು ಕಾಣದಿರತಕ್ಕಂಥದ್ದರ ಸ್ಪಷ್ಟೀಕರಿಸಿದ್ದಾರೆ. ಆದರೆ ಇದೇ ಸಮಯದಲ್ಲಿ ದಂಪತಿಗಳು ಸೇರ್ತಕ್ಕಂಥದ್ದು, ಗಂಡು ಹೆಣ್ಣಿನ ಮಿಲನ ಆಗುವಂತಹ ಕಾಲ ಎದುರಾದರೆ ನಮ್ಮ ಭಾರತಕ್ಕೆ ಕಾಣದಿರೇ ಇದ್ದರೂ ಅದರಿಂದ ಉಂಟಾಗುವಂಥ ದೋಷ, ಹುಟ್ಟುವಂಥ ಮಕ್ಕಳು, ಅದರಿಂದ ಆಗುವಂಥ ದೋಷಗಳಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ, ಮುಂಬರ್ತಕ್ಕಂಥ ದಿನಗಳಿಗೆ ಕಟ್ಟಿಟ್ಟಂಥ ಬುತ್ತಿ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಇಂತಹ ಒಂದು ಪರ್ವಕಾಲ, ವಿಶೇಷವಾಗಿರ್ತಕ್ಕಂಥ ಕಾಲ, ಗ್ರಹಣ ಕಾಲ, ಇದು ಜಪ ತಪ ಅನುಷ್ಠಾನಗಳಿಗೆ, ದೇವತಾರ್ಚನೆಗೆ, ಅಥವಾ ಒಂದಷ್ಟು ಮಂತ್ರಸಿದ್ಧಿಗೆ, ಅಥವಾ ಕೆಲವಷ್ಟು ತಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಅದಕ್ಕೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥ ಕಾಲ. ನೀವು ಬೇರೆ ಪರ್ವಕಾಲ, ಬೇರೆ ಕಾಲಗಳಲ್ಲಿ ಯಾವಾಗ ಎಷ್ಟು ಅನುಷ್ಠಾನ, ಎಷ್ಟು ಜಪತಪ, ಎಷ್ಟು ಹೋಮ ಹವನಾದಿಗಳನ್ನು, ಯಜ್ಞಗಳನ್ನು ಮಾಡಿದ್ರೂ ಅದರ ಫಲಾಫಲ ಎಷ್ಟು ಸಿಗುತ್ತೋ ಬಿಡುತ್ತೋ. ಆದರೆ ಗ್ರಹಣ ಕಾಲದ ಅನುಷ್ಠಾನ ಇದೆಯಲ್ಲ, ಅದರಲ್ಲೂ ಬಹಳ ಮುಖ್ಯವಾಗಿ ಗ್ರಹಣ ಸ್ಪರ್ಶಕಾಲ, ಗ್ರಹಣ ಮಧ್ಯಕಾಲ, ಗ್ರಹಣ ಮೋಕ್ಷಕಾಲ, ಈ 3 ಕಾಲಗಳ ಮಧ್ಯದಲ್ಲಿ ಅನುಷ್ಠಾನವನ್ನು ಮಾಡ್ತಕ್ಕಂಥ ಕ್ರಮ ಯಾರು ಸ್ಪಷ್ಟತೆಯಿಂದ ಹೇಳ್ಕೊಳ್ತಾರೆ, ಯಾರು ಬೀಜಾಕ್ಷರಿ ಮಂತ್ರ ಜಪಿಸ್ತಾರೆ, ಯಾರು ಈ ವನಸಿರಿಗಳನ್ನು ಸಂಗ್ರಹಣ ಮಾಡ್ತಾರೆ, ಗ್ರಹಣ ಕಾಲದಲ್ಲಿ ವನಸಿರಿಗಳ ಮಿಶ್ರಣ ಮಾಡ್ತಾರೆ, ವನಸಿರಿಗಳಿಂದ ಸುಟ್ಟು ಅದರ ಭಸ್ಮವನ್ನು, ಕಪ್ಪನ್ನು ತಯಾರು ಮಾಡ್ತಾರೆ, ಇದೆಲ್ಲವೂ ಸಹಿತ ಭಾಳ ವಿಶೇಷವಾದ ಶಕ್ತಿ ಕೊಡತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಲಿ, ಇನ್ನೊಬ್ಬರಿಗೇನೋ ಆಗಲಿ, ಇನ್ನೊಬ್ಬರಿಗೇನೋ ಮಾಡೋಣ, ಅಥವಾ ಗ್ರಹಣ ಕಾಲ ಬಂತು ನಾನು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕು, ಇನ್ನೊಬ್ಬರ ಜೀವನ ಹಾಳು ಮಾಡಬೇಕು, ಇನ್ನೊಬ್ಬರಿಗೆ ನಾನು ತೊಂದರೆ ಕೊಡಬೇಕು ಅಂತ ನೀವು ಚಿಂತನೆ ಮಾಡಿದ್ದಾದರೆ ಆ ಕ್ಷಣದ ಚಿಂತನೆ ಸಹಿತ ಅದು ಸಾರ್ಥಕ ಆಗುತ್ತೆ. ಆ ಕ್ಷಣದ ಚಿಂತನೆ ನೀವೇನು ಮಾಡ್ತೀರಿ,
ಯಾರಿಗೆ ತೊಂದರೆ ಕೊಡಬೇಕು ಅಂದ್ಕೊಳ್ತೀರಿ, ಖಂಡಿತ ಆಗತ್ತದು, ಇಲ್ಲ ಅಂತಿಲ್ಲ. ಅದಾದ ನಂತರ ಮುಂದಿನ ಪ್ರಕ್ರಿಯೆ ಇದೆಯಲ್ಲ, ಅದು ನಿಮಗೆ ಕಟ್ಟಿಟ್ಟ ಬುತ್ತಿ. ಮುಂದಿನ 7 ಜನ್ಮ ದಾಟಿದ್ರೂ ಈ ಪಾಪಕರ್ಮಗಳಿಂದ ಖಂಡಿತ ನೀವು ಹೊರಬರಲಿಕ್ಕಾಗೋದಿಲ್ಲ. ಯಾರೇ ಆದರೂ ಕೆಡುಕು ಮಾಡ್ತಕ್ಕಂಥದ್ದು, ಪ್ರಯೋಗ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರಿಗೆ ತೊಂದರೆ ಆಗಲಿ ಅಂತ ಕೆಲವು ತಂತ್ರ ಮಂತ್ರ ಯಂತ್ರಗಳನ್ನು ಪಠಿಸ್ತಕ್ಕಂಥದ್ದು, ಇನ್ನೊಬ್ಬರ ತೊಂದರೆ ಆಗಲಿ ಅಂತೇಳಿ ಗಿಡಮೂಲಿಕೆಗಳನ್ನು ಮಿಶ್ರಿತ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಮನೆ, ಇನ್ನೊಬ್ಬರ ಕುಟುಂಬ, ಇನ್ನೊಬ್ಬರ ಸುಂದರವಾದ ಬದುಕನ್ನು ನುಚ್ಚುನೂರು ಮಾಡುವಂತಹ ಕಾಯಕದಲ್ಲಿ, ಅಂತಹ ಕೆಲಸದಲ್ಲಿ ಮುಂದಾಗಿದ್ದೇ ಆದರೆ ನಿಮ್ಮ ಜೀವನದಾದ್ಯಂತ ನೀವು ಕಣ್ಣೀರು ಹಾಕಬೇಕಾದಂಥ ಪರಿಸ್ಥಿತಿ. ನಿಮಗೆ ಕೈ ತುಂಬ ದುಡ್ಡು ಸಿಗಬಹುದು, ದೇವರು ಯಥೇಚ್ಛವಾದಂಥ ರೀತಿ ದುಡ್ಡು ತಂದು ಕೊಡ್ಬೋದು, ಅಥವಾ ಯಾರೋ ನೀವು ಏನು ಕೆಲಸ ಮಾಡಿಕೊಡ್ತೀರಿ ಮಾಡುವಂಥವ್ರಿಗೆ ಆ ದುಡ್ಡು ಬರ್ಬೋದು. ಆ ದುಡ್ಡು ಯಾವುದೂ ಶಾಶ್ವತವಲ್ಲ. ಮನುಷ್ಯ ತಳಗಡೆ ಬಿದ್ದರೆ, ದೇಹದಲ್ಲಿ ಆಗುವಂತಹ ನಿಮ್ಮ ನರನಾಡಿಗಳು ದೇಹಕ್ಕೆ ಬೀಳುವಂಥ ಹುಳ ಉಪಟ ಬಿದ್ದರೆ ಅದನ್ನು ಯಾರೂ ಸರಿಪಡಿಸೋಕ್ಕಾಗಲ್ಲ. ನಿಮ್ಮ ದುಡ್ಡು ಕಾಸು ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗೆ, ರೋಗಕ್ಕೆ ಅದು ಮದ್ದಾಗುವುದಿಲ್ಲ. ಅದರಿಂದ ಇಂತಹ ಪರ್ವಕಾಲಗಳಲ್ಲಿ ಜನೋಪಕಾರವನ್ನು ಲೋಕ ಕಲ್ಯಾಣಾರ್ಥವಾಗಿ ಅಥವಾ ನಿಮ್ಮ ಒಂದು ಯಶಸ್ಸಿಗಾಗಿ ಒಂದು ದೇವತಾರಾಧನೆಯನ್ನು ಮಾಡಿ ಜಪತಪಗಳನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡಿಕೊಂಡಿದ್ದೇ ಆದರೆ ಗ್ರಹಣ ಕಾಲದ ಸಂಪೂರ್ಣ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದು ಬಹಳ ಸ್ಪಷ್ಟವಾಗಿ ದತ್ತಾತ್ರೇಯ ತಂತ್ರ ರಹಸ್ಯದಲ್ಲಿ ಇದೆಲ್ಲವನ್ನು ಸಹಿತ ಉಲ್ಲೇಖ ಮಾಡಿದ್ದಾರೆ. ದತ್ತಾತ್ರೇಯ ತಂತ್ರ ರಹಸ್ಯದಲ್ಲಿ ಮನುಷ್ಯನ ಯಶಸ್ಸಿಗೆ ಬೇಕಾದಂಥ, ಮನುಷ್ಯ ತನ್ನ ಯಶಸ್ಸಿಗೆ ಬೇಕಾದಂಥ ರಹಸ್ಯಗಳನ್ನು, ತಂತ್ರಗಳನ್ನು ಅಲ್ಲೂ ಬರೆದಿಟ್ಟಿದ್ದಾರೆ. ನಿಮ್ಮ ಮಹರ್ಷಿ ಗ್ರಂಥ ಎಂಬತಕ್ಕಂಥದ್ದೇನಿದೆ, ಈ ನಿಮ್ಮ ಆನಂದ ಗುರೂಜಿಯವರು ಬರೆದಿರ್ತಕ್ಕಂಥ ವನಸಿರಿಗಳ ಮಹತ್ತು, ವನಸಿರಿಗಳ ಮಿಶ್ರಣ, ಈ ಒಂದು ತಂತ್ರಸಾರಗಳ ರಹಸ್ಯ, ಈ ಗ್ರಂಥಗಳು ಏನು ಬಂದಿದೆ, ಈ ಎಲ್ಲ ಗ್ರಂಥಗಳಲ್ಲೂ ಇದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಬರೆದಿಟ್ಟಿದ್ದೇನೆ. ಉದ್ದೇಶ ಇಷ್ಟೇ, ಮುಂಬರ್ತಕ್ಕಂತಹ ದಿನ, ಮುಂಬರ್ತಕ್ಕಂಥ ಪೀಳಿಗೆಗೆ ಇಂತಹ ಗ್ರಹಣ ಕಾಲ, ಪರ್ವಕಾಲ, ಮೋಕ್ಷಕಾಲ ಯಾವ ಕ್ರಮವನ್ನು ಆಚರಿಸಬೇಕು, ಯಶಸ್ಸಿಗಾಗಿ, ಮನುಷ್ಯ ಮತ್ತೊಬ್ಬರ ಜೀವನ ಉದ್ಧಾರಕ್ಕಾಗಿ, ಇನ್ನೊಬ್ಬರ ನೊಂದಿರ್ತಕ್ಕಂಥವ್ರ ಕಣ್ಣೀರೊರೆಸುವಂಥ ಕಾಯಕಕ್ಕಾಗಿ ನೀವು ಮಿಶ್ರಣ ಮಾಡ್ತಕ್ಕಂಥ ಪ್ರತಿಯೊಂದು ಮಿಶ್ರಣದ ಆ ಒಂದೊಂದು ವನಸಿರಿಗಳ ಅರ್ಥಪೂರ್ಣವಾದಂಥ ಫಲಾಫಲಗಳನ್ನು ನೀವು ಅದರಲ್ಲಿ ಕಾಣಬಹುದು. ಹಾಗಾಗಿ ಈ ಒಂದು ವರ್ಷದ ಕಡೆಯ ದಿನ, ಕಡೆಯ ಗ್ರಹಣ, ಜೊತೆಗೆ ಹೊಸ ವರ್ಷ ಅಂತ ಬಂದರೆ ಸೂರ್ಯಗ್ರಹಣದ ಪ್ರಾರಂಭದ ಅಂತ ಹೇಳ್ಬೋದು. ಒಂದು ವರ್ಷದ ಕಡೆಯ ದಿನ ಅಂದರೆ ಕಡೆಯ ದಿನ ಅಮಾವಾಸ್ಯೆ, ಇವತ್ತು ಸಂಭವಿಸ್ತಿರ್ತಕ್ಕಂಥ ಸೂರ್ಯಗ್ರಹಣ. ಹಾಗೆ ಈ ಹೊಸ ವರ್ಷಕ್ಕೆ ತೆಗೆದುಕೊಂಡ್ರೆ 2024ರ ಸೂರ್ಯಗ್ರಹಣ ಮೊದಲನೇ ಗ್ರಹಣ. ಇದು 2024ರ ಮೊದಲನೇ ಗ್ರಹಣ. ಈ ವರ್ಷದ ಕಡೆಯ ದಿನದ ಈ ಸೂರ್ಯಗ್ರಹಣ ಎರಡೂ ಕಡೆಗೂ ಇದೆ. ಹಾಗಾಗಿ ಈ ಅದ್ಭುತವಾದಂಥ ವಿಶೇಷವಾದಂಥ ಸೂರ್ಯಗ್ರಹಣ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ತರುವಂಥದ್ದಾಗಬೇಕು. ಅದರಲ್ಲೂ ರುದ್ರದೇವರ ಆರಾಧನೆ ಗ್ರಹಣ ಕಾಲದಲ್ಲಿ ಮುಖ್ಯವಾಗಿ ಆಚರಣೆ ಮಾಡಬೇಕಾದ್ದು ರುದ್ರದೇವರ ಆರಾಧನೆಯನ್ನು, ಅಂದರೆ ಶಿವಾರಾಧನೆಯನ್ನು. ಇದರ ಜೊತೆಗೆ ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ, ಪ್ರಸನ್ನಾಂಜನೇಯ ಸ್ವಾಮಿಯ ಬೀಜಾಕ್ಷರಿ ಮಂತ್ರಗಳನ್ನು, ಹನುಮಾನ್ ಚಾಲೀಸ ಆಗಿರಲಿ, ಹನುಮಾನ್ ದಂಡಕ ಆಗಿರಲಿ, ಹನುಮಾನ್ ದಂಡಕವನ್ನು ಗ್ರಹಣ ಕಾಲದಲ್ಲಿ 3 ಬಾರಿ ಪಠನೆ ಮಾಡಿದ್ರೆ, ಹನುಮಾನ್ ದಂಡಕವನ್ನು 3 ಬಾರಿ ಗ್ರಹಣ ಕಾಲದಲ್ಲಿ ಪಠನೆ ಮಾಡಿದ್ದೇ ಆದರೆ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿಗಳಿರಲಿ ಅಥವಾ ಮಂತ್ರ ತಂತ್ರ ಯಂತ್ರ ಮಂತ್ರಗಳಿರಲಿ, ಯಾವುದೇ ಗಿಡಮೂಲಿಕೆಗಳಿಂದ ನಮ್ಮ ಒಂದು ರೋಗ ರುಜಿನಗಳಿಗೆ ದಾರಿಯಾಗಿರಲಿ, ಎಲ್ಲವನ್ನು ಸಹಿತ ನುಚ್ಚು ನೂರು ಮಾಡುವ ಶಕ್ತಿ ಹನುಮ ದಂಡಕದಲ್ಲಿದೆ. ಹನುಮನ ವಿಶೇಷವಾಗಿರ್ತಕ್ಕಂಥ ಹನುಮ ದಂಡಕವನ್ನು ಯಾರು ಪಠನೆ ಮಾಡಿದ್ರು, ಯಾರು ಕಿವಿಯಲ್ಲಿ ಆಲಿಸಿದ್ರು, ಅದನ್ನು ಕಿವಿಯಲ್ಲಿ ಆಲಿಸುವಾಗ ಹನುಮನ ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಎಂತಹ ದೋಷಗಳಾದರೂ, ಯಾವುದೇ ಸನ್ನಿವೇಶದ ಬರ್ತಕ್ಕಂತಹ ವಜ್ರದ ಆ ಒಂದು ವಜ್ರಾಯುಧ ಅಂತ ಹೇಳ್ತಾರಲ್ಲ, ಅಂತಹ ವಜ್ರಾಯುಧದ ಎದುರುಗಡೆ ಬಂದರೂ ಸಹಿತ ಹನುಮಾನ್ ಈ ದಂಡಕವನ್ನು, ಹನುಮಾನ್ ಚಾಲೀಸನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಗ್ರಹಣ ಕಾಲದಲ್ಲಿ ಶೀಘ್ರ ಪರಿಹಾರವನ್ನು ಕಂಡುಕೊಳ್ಬೋದು. ಆದರೆ ಇದೇ ಒಂದು ಮಾಸದಲ್ಲಿ ಈಗ ಬರ್ತಕ್ಕಂತಹ, ಅಂದರೆ ಇವತ್ತು ನಡೀತಿರ್ತಕ್ಕಂತಹ ಏನು ಗ್ರಹಣ ಪ್ರಕ್ರಿಯೆ ಇದೆಯಲ್ಲ, ಈ ಗ್ರಹಣ ಪ್ರಕ್ರಿಯೆ ಈ ಶುಭ ಸಂದರ್ಭದಲ್ಲಿ ಅದು ಶುಭ ಸಂದರ್ಭವೇ. ಕಾರಣ ಯಶಸ್ಸಿನ ಹಾದಿಯೇ ಹೋದರೆ, ಯಶಸ್ಸಿಗಾಗಿ ನೀವು ಹೊಡೆದಾಡೋದಾದರೆ ಅದು ನಿಮಗೆ ಶುಭ ಸಂದರ್ಭ. ಅದನ್ನೇ ಇನ್ನೊಂದು ಥರ ಬೇರೆ ಥರ ಚಿಂತನೆ ಮಾಡಿದ್ರೆ ಸಮಸ್ಯೆಯನ್ನು ಹೊತ್ಕೊಂಡು ಇಲ್ಲದ ನೋವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇಂತಹ ಅದ್ಭುತವಾದಂಥ ಗ್ರಹಣವನ್ನು ಎಲ್ಲರೂ ಸಹಿತ ಆದಷ್ಟು ವರ್ಷದ ಕಡೆಯ ದಿನ, ಗ್ರಹಣದ ಈ ಒಂದು ವರ್ಷದ ಮೊದಲನೆಯ ದಿನ, ಸೂರ್ಯಗ್ರಹಣದ ಈ ಶುಭ ದಿನ ಎಲ್ಲರಿಗೂ ಯಶಸ್ಸು ತರುವಂಥದ್ದಾಗಲಿ, ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸೂರ್ಯಗ್ರಹಣದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಇನ್ನು ಈಗ ಗ್ರಹಣ ಇರುವ ಕಾರಣದಿಂದ ಈಗ ನಮಗೇನು ತಿಳಿಸ್ಕೊಡ್ತಾರೆ ಗುರುಜಿಯವರು? ಯಾವುದಾದ್ರೂ ತಂತ್ರಸಾರದ ವಿಚಾರವಾಗಿ ನಮ್ಗೆ ಏನಾದರೂ ಮಾಹಿತಿಯನ್ನು ಕೊಡ್ತಾರಾ? ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಈಗ ನಮಗೇನು ತಿಳಿಸ್ಕೊಡ್ತೀರಿ? ಈಗ ತಿಳಿಸುವಂತಹದ್ದು ಗ್ರಹಣ, ಅಮಾವಾಸ್ಯೆ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಗಳು ಆಗಿಂದಾಗಲೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾನೆ ಬಂದಿದ್ದೇವೆ. ಹಾಗಾಗಿ ಈ ಬಾರಿ ನಾನು ತಿಳಿಸುವಂಥದ್ದು ಇಷ್ಟೇ, ನಿಮ್ಮ ಮನೆಯ ಪರಿಸರದಲ್ಲೇ ಸಿಗುವಂತಹದ್ದು ಹಚ್ಚ ಹಸಿರಿನಿಂದ ಕೂಡಿರತಕ್ಕಂತಹ ಕಾಲ, ಚೈತ್ರದ ಆಗಮನ ಅಂದರೆ ಹೊಸ ವರ್ಷ, ಯುಗಾದಿ ಬಂತು ಅಂದರೆ ಈ ಪ್ರಕೃತಿ ಮಡಿಲಲ್ಲಿ ಎಲ್ಲವೂ ಹೊಸತನವನ್ನು ಕಾಣಿಸ್ಕೊಳ್ಳುತ್ತೆ. ಯುಗಾದಿ ಹಬ್ಬಕ್ಕೆ ಎಂಥ ಕಡುಬಡುವನಾದರೂ ಸಹಿತ ಒಂದು ಹೊಸ ಬಟ್ಟೆ ಧರಿಸಬೇಕು ಎಂಬತಕ್ಕಂಥ ಸಂತೋಷ ಇದೆ. ಎಂಥ ಕಡುಬಡುವ ಇರಲಿ, ಎಷ್ಟೋ ಜನ ಮನೆಗಳಲ್ಲಿ ಮಕ್ಕಳಿಗೆ ತಂದೆ ತಾಯಿ ಹತ್ರ ದುಡ್ಡು ಇರುತ್ತೋ ಬಿಡುತ್ತೋ ತನ್ನ ಮಕ್ಕಳು ಹೊಸ ಬಟ್ಟೆ ಧರಿಸಬೇಕು. ಯುಗಾದಿ ಬಂತು ಅಂದರೆ ಹೊಸ ಬಟ್ಟೆ ಧರಿಸಬೇಕು. ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಸಹಿತ ಮಾವಿನ ಸೊಪ್ಪಿನ ತೋರಣ ಕಟ್ಟಬೇಕು. ಮಾವಿನ ಸೊಪ್ಪು ಆ ಹೊಸ ಚಿಗುರಿರುತ್ತಲ್ಲ, ಆ ಮಾವಿನ ಸೊಪ್ಪಿನ ಆ ಸುಗಂಧಕವೇ ಬೇರೆ, ಅಂದರೆ ಅಷ್ಟು ಸುಗಂಧ ಭರಿತವಾಗಿರ್ತಕ್ಕಂಥದ್ದು ಇರುತ್ತೆ. ಅಂಥದ್ದೇ ಮಾವಿನಿಂದ ಮಾಡುವಂತಹ ತಂತ್ರಸಾರ ಆದರೆ ಅದು ಶೀಘ್ರ ಕಾರ್ಯಸಿದ್ಧಿ ಆಗುತ್ತೆ. ಮಾವಿನ ಸೊಪ್ಪು ಬರೀ ಬಾಗಿಲು ಕಟ್ಟುವಂಥದ್ದು ಅಥವಾ ಆಯುರ್ವೇದಿಕಲ್ಲಿರ್ತಕ್ಕಂಥ ಔಷಧಿ ಗುಣಗಳಿರ್ತಕ್ಕಂಥದ್ದು ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟದ್ದಷ್ಟು ಮಾತ್ರ ಅಲ್ಲ. ಒಂದು ಮಾವಿನ ಸೊಪ್ಪು ಗೊಂಚಲಿದ್ದರೆ ಶುಭ ಮತ್ತು ಅಶುಭ ಅರ್ಥ ಮಾಡ್ಕೊಳ್ಳಿ. ಶುಭ ಕಾರ್ಯ ಇರಲಿ, ಅಶುಭ ಇರಲಿ. ಅಶುಭ ಇದ್ದರೆ ಶುದ್ಧಿ ಮಾಡಿಕೊಳ್ಳಿಕ್ಕೆ, ಶುಭ ಕಾರ್ಯದಲ್ಲಿ ಅದರ ಮತ್ತಷ್ಟು ಯಶಸ್ಸಿಗಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಸಹಿತ ಮಾವಿನ ತೋರಣವನ್ನು ಕಟ್ತಾರೆ. ಈ ಮಾವಿನ ತೋರಣ ಕಟ್ಟುವಂಥದ್ದು ಬರೀ ಅಲಂಕಾರಕ್ಕಷ್ಟೇ ಅಲ್ಲ. ಮಾವಿನ ತೋರಣ ಕಟ್ಟಿದ್ರೆ ಎಂತಹ ಒಂದು ನೆಗೆಟಿವ್ ಇದ್ದರೂ ಅದನ್ನು ಬಾಗಿಲಲ್ಲಿ ತಡೆಯುವ ಶಕ್ತಿ ಆ ಮಾವಿನ ಸೊಪ್ಪಿಗಿದೆ. ಅದಕ್ಕೋಸ್ಕರ ಮಾವು ಯಾವತ್ತಿಗೂ ಉನ್ನತವಾದ ಸ್ಥಿತಿ ಇದೆ. ಒಂದು ಮಾವು, ಒಂದು ಬಾಳೆ, ಮಾವು, ತೆಂಗು, ಈ ಮೂರಿದೆಯಲ್ಲ, ಇದು ದೈವ ವೃಕ್ಷಗಳು ಅಂತ ಹೇಳ್ತಾರೆ. ತೆಂಗಿನ ಮರ ನೋಡಿ, ತೆಂಗಿನ ಮರ ಮೇಲ್ಭಾಗದಲ್ಲಿರ್ತಕ್ಕಂಥ ಕಾಯಿ ಎಳ್ನೀರು ತೊಗೊಂಡ್ರೆ ತಳಡೆ ಭೂಮಿಯಿಂದ ಆ ಭೂಮಿಯಲ್ಲಿರ್ತಕ್ಕಂಥ ನೀರಿನಂಶ ಕಾಯಿ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಅಲ್ಲಿ ಕಾಯಿ ಬಲಿಯುತ್ತೆ, ಅದು ದೇವರಿಗೆ ಪ್ರೀತಿ ಆಗತ್ತೆ. ಯಾವುದೇ ತರಹ ಈ ಒಂದು ಅಂಶಗಳಿಲ್ದಿರ ಅದನ್ನು ದೇವರಿಗೆ ಬಹಳ ಹತ್ತಿರದಲ್ಲಿ ನಿಂತು ನಾವು ಪೂಜಿಸ್ತೀವಿ, ಅದನ್ನು ಪೂರ್ಣ ಫಲ ಅಂತೀವಿ. ಹಾಗೆ ಬಾಳೆ ಮರನೂ ಅಷ್ಟೇ, ಬಾಳೆ ಮರನೂ ಅಷ್ಟೇ ಅದ್ಭುತವಾದಂತಹ ಒಂದು ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬಾಳೆಹಣ್ಣು ಭಗವಂತನಿಗೆ ವರ್ಷದ 365 ದಿವಸ ಇರುತ್ತೆ. ಅದನ್ನು ಕದಳಿ ಫಲ ಅಂತ ಹೇಳ್ತಾರೆ. ಒಂದು ಪೂರ್ಣ ಫಲ, ಇನ್ನೊಂದು ಕದಳಿ ಫಲ. ಇನ್ನು ಮೂರನೇದು ಪ್ರತಿಯೊಬ್ಬರ ವಾಸ್ತುಗೃಹ ಸಹಿತ ಶುದ್ಧಿಗೋಸ್ಕರ, ಆಕರ್ಷಣೆಗೋಸ್ಕರ, ಇರ್ತಕ್ಕಂಥ ದೋಷಗಳ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಮಾವಿನ ಸೊಪ್ಪನ್ನು ಎಲ್ಲ ಕಡೆ ತರ್ತೀವಿ. ಅದರಲ್ಲೂ ಯುಗಾದಿಯ ಹಿಂದೂ ಮುಂದೆ ಎಲ್ಲಿಂದೆಲ್ಲಿ ನೋಡೋ ಸಹಿತ ಮಾವಿನ ಹೊಸ ಚಿಗುರನ್ನು ಕಾಣ್ತೀವಿ ನಾವು. ಅಂತಹ ಮಾವಿನ ಸೊಪ್ಪಿನ ಎಲೆಯಿಂದ ಈ ಬಾರಿ ಇವತ್ತು ಅಮಾವಾಸ್ಯೆ ಜೊತೆಗೆ ಗ್ರಹಣ ಕಾಲದಲ್ಲೇ ಮಾಡಲಿಕ್ಕೆ ಆಗದಿದ್ದರೂ ಅಮಾವಾಸ್ಯೆ ಆದ್ದರಿಂದ ಇವತ್ತು ಯಾವುದಾದ್ರೂ ಸಮಯ ಪರವಾಗಿಲ್ಲ. ಇವತ್ತು ನಾವು ತಿಳಿಸುವಂತಹ ಈ ತಂತ್ರಸಾರ ಅಮಾವಾಸ್ಯೆನಲ್ಲಿ ನೀವು ಯಾವುದಾದ್ರೂ ಸಮಯ, ಒಂದು ಈಗ ನಿಮ್ಗೆ ಅನುಕೂಲ ಆದರೆ ಈಗಲೇ ಮಾಡ್ಕೊಳ್ಳಿ, ಇಲ್ವಾ ಶುಭ ಸಂಧ್ಯಾಕಾಲ, ಸೂರ್ಯಾಸ್ತಮ ಕಾಲ ಅವಾಗಾದರೂ ಮಾಡಿ, ಅದನ್ನೂ ಮೀರಿರ್ತಕ್ಕಂಥದ್ದು ರಾತ್ರಿ ಕಾಲ ಹಾಗಾದರೂ ಮಾಡಿ. ಇವೆಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಗ್ರಹಣ ಕಾಲ. ಆ ಗ್ರಹಣ ಕಾಲದಲ್ಲಾದರೂ ಸಹಿತ ಈ ಒಂದು ಮಾವಿನ ಸೊಪ್ಪಿನ ಈ ತಂತ್ರಸಾರವನ್ನು ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದ್ಭುತವಾದಂಥ ಕಾಯಕ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲದಿರ ಮತ್ತೆಲ್ಲೂ ಸಿಗ್ತಕ್ಕಂಥದ್ದಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳುವಂಥ ತಂತ್ರಗಳನ್ನೇ ಅದನ್ನು ಅನುಕರಿಸಿ ಅದರಲ್ಲಿರ್ತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ದಿರ ಅದಕ್ಕೆ ಬೇರೆ ಬೇರೆ ಥರ ವಿಚಾರಗಳನ್ನು ಮುಟ್ಟಿಸಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಪುಣ್ಯಾತ್ಮರು. ಮಾಡಲಿ. ಆದರೆ ಒಂದು ವಿಚಾರ, ಯಾವುದೇ ತಂತ್ರಕ್ಕೂ ಆಧಾರವಿದ್ದರೆ ಅದು ಕಾರ್ಯಸಿದ್ಧಿ ಆಗುತ್ತೆ. ಕಾರ್ಯಸಿದ್ಧಿ ಆದರೆ ಅದು ಯಶಸ್ಸಿಗೆ ದಾರಿಯಾಗತ್ತೆ. ಜೊತೆಗೆ ಮಾಡುವ ತಂತ್ರ ಯಾವುದೇ ತಂತ್ರಸಾರ ಆದರೂ ಯಶಸ್ಸಿರಬೇಕೇ ವಿನಃ ಅದರಿಂದ ಮಾರಕ ಆಗಬಾರ್ದು. ಒಂದೊಂದು ಗಿಡಮೂಲಿಕೆಗಳಲ್ಲಿ ಒಂದೊಂದು ಶಕ್ತಿ ಇದೆ, ಒಂದೊಂದು ತಂತ್ರಕ್ಕೆ ಒಂದೊಂದು ಶಕ್ತಿ ಇದೆ, ಒಂದೊಂದು ಬೀಜಾಕ್ಷರಿ ಮಂತ್ರಗಳ ಉಪದೇಶ ಉಚ್ಚರಿಸುವಾಗ ಅದಕ್ಕೆ ಅದರದೇ ಆದ ಮಹತ್ತಿದೆ. ಯಾವ ತಂತ್ರಕ್ಕೆ ಏನು ನೈವೇದ್ಯ ಕೊಡಬೇಕು, ಯಾವ ತಂತ್ರಕ್ಕೆ ದೀಪವನ್ನು ಹಚ್ಚಬೇಕು, ಯಾವ ತಂತ್ರಸಾರಕ್ಕೆ ದಾರದಿಂದ ಅದನ್ನು ಬಂಧಿಸಿರಬೇಕು, ಅದಾದ ನಂತರ ಅದನ್ನು ಏನು ಮಾಡಬೇಕು, ಎಲ್ಲವನ್ನು ಸರಿಯಾದ ಕ್ರಮದಲ್ಲಿ ಅರ್ಥೈಸ್ಕೊಂಡ್ರೆ, ಅದನ್ನು ತಿಳ್ಕೊಂಡ್ರೆ ಮಾತ್ರ ಕ್ರಮ. ಇರುವ ಸಮಯ ನಿಮ್ಮೆಲ್ಲರ ಅಮೂಲ್ಯವಾದ ಸಮಯ. ಇಂತಹ ತಂತ್ರಗಳಲ್ಲಿ ಲೋಪ ಬಾರದಂತೆ ಕ್ರಮಬದ್ಧವಾದಂಥ ಆಚರಣೆ ಮಾಡಿದ್ರೆ
ಅದರ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ಯಾರೊಬ್ಬರಾದರೂ ಸಹಿತ ಅಮಾವಾಸ್ಯೆ ಆದ್ದರಿಂದ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು, ಮೊದಲು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಆಶೀರ್ವಾದ ಪಡೆದು ನೀವೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆಯ ಯಶಸ್ಸಿನ ಫಲ. ಅಂತಹ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಬಹಳ ಅರ್ಥಪೂರ್ಣವಾದಂಥ ಕಾಯಕದ ಬಗ್ಗೆ ನಿಮ್ಮ ಚಿಂತನೆ ಬೇಕು. ಅದಕ್ಕೋಸ್ಕರ ಇವತ್ತು ಯಾರೂ ಸಹಿತ ಸಮಯವನ್ನು ವೃಥಾ ವೇಸ್ಟ್ ಮಾಡಬೇಡಿ. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ದೇವರ ಪ್ರಾರ್ಥನೆ ಮಾಡುವ ಕರ್ತವ್ಯ, ಯಾವುದೇ ಕಾರಣಕ್ಕೂ ಸಹಿತ ನೀವು ಹೀಗೆ ಮಾಡಿ ಇಂಥದ್ದೇ ಬದುಕು ಕಾಣಿ ಅಂತ ಹೇಳೋದಿಲ್ಲ. ಆದರೆ ಮಾಡುವಂಥ ಕೆಲಸದಲ್ಲಿ ನಾವು ಹಾಕುವ ಹೆಜ್ಜೆಯಲ್ಲಿ ಅರ್ಥಪೂರ್ಣವಾದಂಥ ವಿಚಾರ ಇರಬೇಕು. ಅದಕ್ಕೋಸ್ಕರ ಇವತ್ತು ಎಲ್ಲರಿಗೂ ಅನುಕೂಲವಾಗುವಂಥದ್ದು, ಎಲ್ಲರ ಕೈಗೆ ಎಟುಕುವಂತಹದ್ದು, ಸಾಲ ಸೋಲ ಮಾಡಬೇಕಾದ್ದಲ್ಲ. ಸುತ್ತಮುತ್ತ ಪರಿಸರದಲ್ಲಿ ಮಾವಿನ ಸೊಪ್ಪಿದೆ. ಆ ಮಾವಿನ ಸೊಪ್ಪಿನಿಂದಲೇ ಹೇಗೂ ನಾಳೆ ಬೆಳಗ್ಗೆ ಮಾವಿನ ಸೊಪ್ಪು ತೋರಣಕ್ಕೆ ಮಾವಿನ ಸೊಪ್ಪು ತರ್ತೀರಿ. ಅಂತಹ ಮಾವಿನ ಸೊಪ್ಪನ್ನು ಶುದ್ಧಿಯಾಗಿರ್ತಕ್ಕಂಥದ್ದು, ಹೋಲು ತೂತು ಬೀಳ್ದಿರತಕ್ಕಂಥದ್ದು, ನೀವು ಸೂರ್ಯನ ಕಿರಣಕ್ಕೆ ಮಾವಿನ ಸೊಪ್ಪನ್ನು ಹಿಡ್ಕೊಂಡ್ರೆ ಆ ಮಾವಿನ ಸೊಪ್ಪು ಎಲೆಯಲ್ಲೆಲ್ಲೂ ಒಂದು ಹೋಲು ಬಿದ್ದಿರಬಾರ್ದು, ಒಂದು ಸಣ್ಣದಾದಂಥ ರಂಧ್ರ ಇರಬಾರ್ದು. ಅಂತಹ ಮಾವಿನ ಎಲೆಗಳನ್ನು ಸಂಗ್ರಹಣ ಮಾಡಿ ಇವತ್ತು ನೀವು ಆಚರಿಸಬೇಕಾಗಿರುವ ತಂತ್ರವನ್ನು ಆಚರಿಸಿದ್ದೆ ಆದರೆ ಶೀಘ್ರವಾಗಿ ಆ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ಈ ಹಿಂದೆ ತಿಳಿಸಿದೆ, ಪ್ರಸನ್ನಾಂಜನೇಯ ಸ್ವಾಮಿಯ ಆ ಹನುಮನ ದಂಡಕ ಆಗಲಿ ಅಥವಾ ಹನುಮಾನ್ ಚಾಲೀಸ್ ಆಗಲಿ ಗ್ರಹಣ ಕಾಲದಲ್ಲಿ ಕಿವಿಯಲ್ಲಿ ಆಲಿಸಿದರೂ ಎಷ್ಟೋ ಕರ್ಮಫಲಗಳು ದೂರ ಅಂತ. ಹಾಗೆ ಈ ಸೂರ್ಯಗ್ರಹಣ, ಚಂದ್ರಗ್ರಹಣ, ಗ್ರಹಣ ಕಾಲದಲ್ಲಿ ಹನುಮನ ಪ್ರಾರ್ಥನೆ ಮಾಡಲೇಬೇಕು. ಹನುಮನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಹನುಮನಿಗೆ ಅತೀತವಾದಂಥ ಒಂದು ಶಕ್ತಿ ಇದೆ. ಹರಿಹರ ಬ್ರಹ್ಮಾದಿಗಳಿಂದ ಬಂದಂಥ ಶಕ್ತಿ ಇದೆ. ಅದರಲ್ಲೂ ಶಿವನಿಂದ ಸಿಕ್ಕಂಥ ಶಕ್ತಿ ಇದೆ. ಇನ್ನು ಮಹಾವಿಷ್ಣುವಿನ ಅನುಗ್ರಹವಿದೆ. ಅದಕ್ಕಾಗಿ ಹನುಮ ನಿತ್ಯ ನಿರಂತರವಾಗಿ ರಾಮನಾಮವನ್ನು ಪಠನೆ ಮಾಡ್ತಾ ಇದ್ದ. ರಾಮ ಹುಟ್ಟಕ್ಕೆ ಮೊದಲೇ ರಾಮನಾಮಕ್ಕೆ ಆ ಶಕ್ತಿ ಇತ್ತು ಅಂತ ಹೇಳ್ತಾರೆ. ಅಂದರೆ ಆ ರಾಮನಾಮದಲ್ಲಿ ಅಂಥದ್ದೊಂದು ಅದ್ಭುತವಾದ ಪವಾಡ ಇದೆ. ಹಾಗಾಗಿ ಯುಗಾದಿ ಅಮಾವಾಸ್ಯೆ ಇವತ್ತಿನ ದಿವಸ ಎಚ್ಚರಿಕೆ ಇರಲಿ. ಏನೇ ಮಾಡಬೇಕಾದರೂ ಮಾಡುವ ಕ್ರಮವನ್ನು ಅರ್ಥೈಸಿಕೊಂಡು ಕ್ರಮಬದ್ಧವಾಗಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಇನ್ನು ನಾಳೆ ಅಂತೂ ತಪ್ಪದಿರ ಯುಗಾದಿ, ವರ್ಷದ ಮೊದಲನೇ ದಿವಸ ಲಕ್ಷಣವಾಗಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಹಾಗೆ ನಾಳೆ ಯಾರೊಬ್ಬರ ಮನೆ ಊಟಕ್ಕೂ ಹೋಗಬಾರ್ದು. ನಿಮ್ಮ ಮನೆಯಲ್ಲಿ ದೇವರು ಏನು ಕೊಟ್ಟಿದ್ದಾನೋ ಅಪ್ಪ ಅಮ್ಮನ ಸಮ್ಮುಖದಲ್ಲಿ ತಂದೆ ತಾಯಿನ ನಗನಗ್ತಾ ಅವ್ರನ್ನ ನಗನಗ್ತಾ ಮಾತಾಡಿಸಬೇಕು, ಅವ್ರ ಆಶೀರ್ವಾದ ಪಡ್ಕೋಬೇಕು. ಮನೇಲಿ ಏನು ಮಾಡಿದರೆ ಅದನ್ನೇ ಊಟ ಮಾಡಬೇಕು. ನಾಳೆ ಯಾರೊಬ್ಬರು ಮನೆ ಬಾಗಿಲು ಹಾಕ್ಕೊಂಡು ಇನ್ನೊಬ್ಬರು ಮನೆಗೆ ಊಟಕ್ಕೆ ಹೋಗ್ತಿರಲ್ಲ ವರ್ಷದ ಪ್ರಾರಂಭ, ಅದು ಖಂಡಿತ ಸೂಕ್ತವಲ್ಲ. ನಾಳೆ ಮೈ ತುಂಬ ಎಣ್ಣೆ ಹಚ್ಕೊಳ್ಬೇಕು, ಎಣ್ಣೆ ಸ್ನಾನ ಮಾಡಬೇಕು. ವರ್ಷದ ಪ್ರಾರಂಭದಲ್ಲಿ ಎಲ್ಲರೂ ಖುಷಿಯಾಗಿರಬೇಕು. ಮನೆ ಬಾಗಿಲಿಗೆ ಮಾವಿನ ಸೊಪ್ಪು ತೋರಣ ಕಟ್ಟಬೇಕು. ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು. ನೋಡಿ, ಸುಮಾರು ವರ್ಷಗಳ ಹಿಂದೆ, ಸುಮಾರಿಲ್ಲ ಮೊನ್ನೆ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಬಂದಾಗ ಒಬ್ರಿಗೊಬ್ಬರು ಅರ್ಥಾರ್ಥ ಸಂಬಂಧ ಇಲ್ದಂಗೆ ಆಗೋಯ್ತು. ಹಬ್ಬಗಳ ಆಚರಣೆ ಇಲ್ದಂಗೆ ಆಗೋಯ್ತು. ವರ್ಷದ ಪ್ರಾರಂಭದಂತಹ ಯುಗಾದಿ ಸಹಿತ ಆಗ ಒಂಥರ ಮುಸ್ಕಲಿದ್ದಂಗೆ ಆಯಿತು. ಆದರೆ ಈಗ ಅಲ್ಲ. ಭಗವಂತ ಎಲ್ಲವನ್ನೂ ಸಹಿತ ಒಂದಷ್ಟು ಜ್ಞಾನವನ್ನು ತೋರಿಸ್ತಾನೆ, ಒಂದಷ್ಟು ಆಗು ಹೋಗುಗಳ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಹಿಂದೆ ಆಗಿರ್ತಕ್ಕಂತಹ ಅಚಾತುರ್ಯಗಳನ್ನು ಮನಸ್ಸಲ್ಲಿಟ್ಕೊಂಡು ಮುಂದೆ ಆದರೂ ನೀವೆಲ್ಲರೂ ಚೆನ್ನಾಗಿ ಬದುಕೋಣ ಎಂಬತಕ್ಕಂಥ ಚಿಂತನೆಯನ್ನು ಮಾಡ್ತಾ ಹೊಸ ವರ್ಷವನ್ನು ಎಲ್ಲರೂ ಸಹಿತ ಸ್ವಾಗತಿಸಬೇಕು. ಯುಗಾದಿಯ ಒಂದು ಸಂಭ್ರಮ ಇದೆಯಲ್ಲ, ಯುಗಾದಿ ಎಂದು ನಡೀತಕ್ಕಂಥ ಸಂಭ್ರಮ, ಅದರ ಆಚರಣೆ, ಮನೆ ಮಕ್ಕಳೆಲ್ಲರ ಜೊತೆ ಕೂತು ಊಟ ಮಾಡ್ತಕ್ಕಂಥದ್ದು, ಬೇವು ಬೆಲ್ಲವನ್ನು ಹಂಚುವಂಥದ್ದು. ನಾಳೆ ಜೀವನದಲ್ಲಿ ನಾಳೆಯಿಂದ ಪ್ರಾರಂಭವಾಗುವಂತಹ ಸಿಹಿಯ ದಿನಗಳು ಇರ್ತವೆ, ಕಷ್ಟದ ದಿನಗಳು ಇರ್ತವೆ, ದುಃಖದ ದಿನಗಳು ಬರ್ತವೆ. ಯಾವುದನ್ನು ನಾವು ಬೇಡ ಅಂತ ಹೇಳೋಂಗಿಲ್ಲ. ಒಂದು ನಾಣ್ಯದ ಎರಡು ಮುಖ, ಕಷ್ಟ ಸುಖ ಎಂಬತಕ್ಕಂಥದ್ದು. ಅದಕ್ಕೋಸ್ಕರ ಬೇಕು ಬೇಡಗಳ ನಂತರ ಆಲೋಚನೆ, ಆದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ತಂದೆ ತಾಯಿನ ತೃಪ್ತಿಯಾಗಿ ನೋಡಿಕೊಂಡು ಅವ್ರ ಆಶೀರ್ವಾದ ಪಡೆದು ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ಳುವಂಥ ರೀತಿಯಲ್ಲಿ ಮಕ್ಕಳಾದರೆ ಅದಕ್ಕಿನ್ನ ಪುಣ್ಯದ ಫಲ ಮತ್ತೊಂದು ಅಲ್ವೇ ಅಲ್ಲ. ಅದಕ್ಕೋಸ್ಕರ ಈ ವರ್ಷದ ಯುಗಾದಿ ನಾಳೆ ಹೇಗಿದೆ, ನಾಳೆಯ ಭವಿಷ್ಯತ್ತಾದರೂ ಹೇಗೆ, ನಾಳೆ ಬರ್ತಕ್ಕಂಥ ಜನ್ಮ ನಕ್ಷತ್ರ ಯಾವ ಮುಹೂರ್ತದಲ್ಲಿ ಯುಗಾದಿಯ ಪಾದಾರ್ಪಣೆ ಆಗುತ್ತೋ, ಹೊಸ ವರ್ಷದ ಆಗಮನ ಆಗುತ್ತೋ, ಅದರ ಮೇಲೆ ನೋಡಿದ್ರೆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಫಲಾಫಲಗಳು ಭವಿಷ್ಯತ್ತು ಹೇಗಿದೆ ಎಂಬತಕ್ಕಂಥದ್ದನ್ನು ಅರ್ಥೈಸಿಕೊಳ್ಬೇಕಾಗಿದೆ. ನಾಳೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ. ಯಾತಕ್ಕೋಸ್ಕರ ರಾಶಿ ಫಲವನ್ನು ಒಂದು ಎಳೆಯಾಗಿ ಸಮಂಜಸವಾಗಿ ಸವಿಸ್ತಾರವಾಗಿ ಪ್ರತಿಯೊಬ್ಬರಿಗೂ ಸಹಿತ ತಿಳಿ ಹೇಳಬೇಕಾದ್ದು ನನ್ನ ಧರ್ಮ ಇದೆ. ಅದಕ್ಕಾಗಿ ಪಂಚಾಂಗ ಶ್ರವಣ ಒಂದು ಕಡೆ, ಪಂಚಾಂಗ ಶ್ರವಣ ಆದ ನಂತರ ರಾಶಿ ಫಲವನ್ನು ತಿಳ್ಕೊಳ್ಬೇಕು ನೀವು. ನಾಳೆ ಅದ್ಭುತವಾದಂಥ ದಿನ. ಪ್ರತಿಯೊಬ್ಬರು ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು, ಅದರಲ್ಲೂ ರಾಶಿ ಫಲವನ್ನು, ವರ್ಷದ ಫಲಾಫಲಗಳನ್ನು ಪ್ರತಿನಿತ್ಯ ತಿಳಿಸ್ತಕ್ಕಂಥದ್ದು ಅವತ್ತಿನ ಭವಿಷ್ಯತ್ತು.
ಆದರೆ ಯುಗಾದಿಯನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ವರ್ಷಫಲ. ಆ ವರ್ಷ ಪೂರ್ತಿ ಭಗವಂತ ಹೇಗೆ ನಡೆಸ್ತಾನೆ, ಹೇಗೆ ನಮ್ಮನ್ನಿಟ್ಟಿದ್ದಾನೆ, ಈ ವರ್ಷ ನಮ್ಮ ಆಯ ವ್ಯಯಗಳು ಹೇಗಿದೆ, ಲಾಭ ನಷ್ಟ ಹೇಗಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಸ್ಥಾನಮಾನಕ್ಕೆ ಏನು ಧಕ್ಕೆ ಉಂಟಾಗುತ್ತೆ, ಈ ಸುಂದರವಾದಂಥ ಪ್ರಕೃತಿಯಲ್ಲಿ ಮಳೆ ಏನು, ಬೆಳೆ ಏನು, ಯಾರು ನವನಾಯಕರಿದ್ದಾರೆ, ಯಾರು ರಾಜನಾಗ್ತಾನೆ, ಯಾರು ಮಂತ್ರಿ ಆಗಿದ್ದಾರೆ, ರಾಜ ಮಂತ್ರಿ ಇರಲಿ, ಸೇನಾಧಿಪತಿ ಯಾರು, ಪಶುನಾಯಕ ಯಾರು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದು ಯುಗಾದಿಯಂದು ಮಾತ್ರವೇ. ಆ ಯುಗಾದಿಯ ಮೊದಲನೇ ವರ್ಷದ ಆ ಮೊದಲನೇ ದಿವಸದ ಪಂಚಾಂಗ ಶ್ರವಣ ಮಾಡಿದಾಗ ಇದೆಲ್ಲವೂ ಸಹಿತ ಸವಿಸ್ತಾರವಾಗಿ ಬರುತ್ತೆ. ಆದರೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು, ಅದ್ಭುತವಾದಂತಹದ್ದು ತಂತ್ರಸಾರ ಸೂರ್ಯಗ್ರಹಣ ಅಮಾವಾಸ್ಯೆ. ಆದ್ದರಿಂದ ಇವತ್ತು ಮಾವಿನ ಎಲೆಯಿಂದ ಮಾಡುವಂಥ ಈ ತಂತ್ರಸಾರ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂತಹದ್ದು ಗರಿಕೆ. ನಾನು ಸ್ವಲ್ಪ ಗರಿಕೆ ಹೇಳಿದೆ, ನಮ್ಮಲ್ಲಿ ಯಥೇಚ್ಛವಾದಂಥ ರೀತಿ ಬಹುಶಃ ಒಂದು 2.5 ಎಕರೆಯಲ್ಲಿರತಕ್ಕಂಥ ಗರಿಕೆ ಎಲ್ಲ ನಮಗೆ ತಂದು ಕೊಟ್ಬಿಟ್ಟಿದ್ದಾರೆ. ಇದನ್ನು ಇವತ್ತು ಗಣಪತಿಗೂ ಆಂಜನೇಯನಿಗೂ ಇವತ್ತಿನ ದಿವಸ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಬೇಕು. ನಮಗೆ ಇಷ್ಟರಲ್ಲೂ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಂದರೆ ಯಾವುದು ಗಟ್ಟಿಯಾಗಿದೆ, ಒಂದು ದಳ ಅದರ ತಳಭಾಗದ ತುದಿ ಗಟ್ಟಿ ಇರ್ತಕ್ಕಂಥದ್ದನ್ನು ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು, ಆ ಯಂತ್ರವನ್ನು ಬರೀಲಿಕ್ಕೆ ಬೇಕಾಗಿರುವಂಥದ್ದು ನೋಡಿ, ಇದಿಷ್ಟೇ ಸಾಕು, ಒಂದೇ ಒಂದು ಗರಿಕೆ ಸಾಕು. ಆದರೂ ನಮ್ಮಲ್ಲಿ ಏನೇ ಆದರೂ ಎಲ್ಲವೂ ವಿಶೇಷವಾಗಿ ಇವತ್ತು ಗಣಪತಿ ಆಂಜನೇಯನಿಗೆ ತೃಪ್ತಿ ಆಗಲಿ. ಇನ್ನು ಒಂದು ವಿಳೆದೆಲೆ, ಚೆನ್ನಾಗಿರ್ತಕ್ಕಂತಹ ಒಂದು ವಿಳೆದೆಲೆಗೆ ಅದು ಒಂದು ಅರ್ಧ ಕಟ್ಟಿದೆ ಇರಲಿ. ಯಾಕೆಂದರೆ ನಮ್ಮಲ್ಲಿ ಯಾವುದು ಚೆನ್ನಾಗಿರೋದು ನೋಡಿಕೊಂಡು ಅದನ್ನು ರೆಡಿ ಮಾಡಬೇಕಲ್ವ. ತಾವು ಅಷ್ಟೇ ಮನೆಯಲ್ಲಿ ಒಂದು ವಿಳೆದೆಲೆ ಅಂತಂದಾಗ ಅದನ್ನು ಚೆನ್ನಾಗಿರ್ತಕ್ಕಂಥದ್ದನ್ನು ನೋಡೇ ಇಟ್ಕೊಳ್ಬೇಕು. ಎಲ್ಲೂ ಹರಿದಿರಬಾರ್ದು, ಮುಕ್ಕಾಗಿರಬಾರ್ದು, ಚೆನ್ನಾಗಿರಬೇಕು. ಒಂದು ಸಣ್ಣ ಹೋಲ್ ಬಿದ್ದರೂ ಯಾವುದೇ ತಂತ್ರ ಮಂತ್ರ ಯಂತ್ರಗಳಲ್ಲದು ಕೆಲಸ ಮಾಡೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಳೆದೆಲೆ ನೋಡಿ ತರಬೇಕಾದ್ರೆ ಒಂದು ಸಣ್ಣ ಹೋಲ್ ಬಿದ್ದಿರಬಾರ್ದು. ಆ ವಿಳೆದೆಲೆ ಬಹಳ ಚೆನ್ನಾಗಿರಬೇಕು. ವಿಳೆದೆಲೆ ತಾಯಿ ಮಹಾಲಕ್ಷ್ಮಿ, ಜೊತೆಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಯುರ್ವೇದಿಕಲ್ಲಿ ಇದರದೇ ಆದಂಥ ದೊಡ್ಡ ಪಾತ್ರ ಇದೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹಾಗೆ ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಕಾಯಿಲೆಗಳನ್ನು ಬೇಗ ಗುಣಪಡಿಸುತ್ತೆ. ಈ ಅರ್ಧ ತಲೆನೋವು ಅಂತ ಒದ್ದಾಡ್ತಿರ್ತಾರಲ್ಲ, ಮಾತ್ರೆ ತಗೊಳ್ಳೋದಕ್ಕಿಂತ ಮುಖ್ಯವಾಗಿ ಈ ಒಂದು ವಿಳೆದೆಲೆ ಇದ್ದರೆ ಸಾಕು, ನಿಮ್ಮ ತಲೆನೋವನ್ನು ಗುಣಪಡಿಸ್ಕೊಳ್ಬಹುದು. ಹೀಗೆ ಇಷ್ಟೆಲ್ಲ ಅದ್ಭುತವಾದಂತಹ ಕಾಯಕಗಳಿಗೆ ಈ ವಿಳೆದೆಲೆ ಪಾತ್ರವಾಗಿದೆ. ವಿಳೆದೆಲೆಯನ್ನು ಪ್ರತಿ ಶುಕ್ರವಾರ ಮಂಗಳವಾರ ಬಂತು ಅಂದರೆ ಇದರ ಸ್ಥಾನಮಾನವೇ ಬದಲಾಗಿಬಿಡುತ್ತೆ. ಹಾಗೆ ಯಾವುದೇ ಒಂದು ಪೂಜಾ ಕಾರ್ಯಗಳಲ್ಲಾಗಲಿ, ಶುಭ ಮತ್ತು ಅಶುಭ, ಶುಭ ಕಾರ್ಯ ಅಶುಭ ಕಾರ್ಯ, ಮನುಷ್ಯ ಹುಟ್ಟಿದ್ರೆ ಬೇಕು, ಸತ್ತರೂ ಬೇಕು. ಹಾಗೆ ಈ ವಿಳೆದೆಲೆಯ ಪಾತ್ರ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ಇದೇ ವಿಳೆದೆಲೆಯಿಂದ ಇವತ್ತಿನ ದಿವಸ ವಿದ್ಯಾರ್ಥಿಗಳ ಜೀವನಕ್ಕೆ ಮತ್ತು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ, ಒಂದು ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಬೇಕು, ಎರಡನೇದು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿ ನಿಂತ್ಕೋಬೇಕು. ಅದಕ್ಕಾಗಿ ಇವೆರಡರ ಒಂದು ಪ್ರಕ್ರಿಯೆ, ಈ ಒಂದು ತಂತ್ರಸಾರಕ್ಕೆ ಇದು ವಿಳೆದೆಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ 9 ಮಾವಿನೆಲೆ ಅಂತ ಹೇಳಿದ್ವಿ ನಾವು. ಈ 9 ಮಾವಿನೆಲೆಯಲ್ಲೂ ಸಹಿತ ಅಂಥದ್ದೇ ಒಂದು ಅದ್ಭುತವಾದಂತಹ ಕಾಯಕವಿದೆ. ಹಾಗಾಗಿ ಈ 9 ಮಾವಿನೆಲೆ, ಅದರಲ್ಲಿ ಈ 9 ಮಾವಿನೆಲೆಯನ್ನು ನೀವು ನೋಡ್ಕೊಳ್ಬೇಕಾದ್ದು, ಸಿದ್ಧತೆ ಪಡಿಸ್ಕೊಳ್ಬೇಕಾದ್ದು, ತಳಭಾಗದಲ್ಲಿರ್ತಕ್ಕಂಥ ಈ ತೊಟ್ಟುಗಳನ್ನು ಮುರಿದಿಟ್ಟರು ಚೆನ್ನಾನೇ. ನಮಗೆ ಇಷ್ಟಿದ್ದರೆ ಸಾಕು, ಅಂದರೆ ಈ ಪ್ರಕಾರ ಇದ್ದರೆ ಸಾಕು. ಇದು 9 ಎಲೆಗಳನ್ನು ತೊಗೊಳ್ಬೇಕು. ಈ 9 ಎಲೆಗಳಲ್ಲೂ ಸಹಿತ ನೀವು ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕಾಗತ್ತೆ. ಆ ಬೀಜಾಕ್ಷರಿ ಮಂತ್ರ ಆ ಎಲೆ ಮೇಲೆ ಇದ್ರೇ ಆಗ ಅದಕ್ಕೊಂದು ಕಳೆ ಬರೋದು, ಅದರದ್ದೇ ಆದಂತಹ ಒಂದಷ್ಟು ಶಕ್ತಿ ತುಂಬುವಂಥದ್ದು. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡಿಕೊಳ್ಬೇಕು. ಈಗಾಗಲೇ ನೀವು ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾರ್ಯಕ್ರಮ ಪ್ರಾರಂಭದಲ್ಲೇ ಈ ಒಂದು ತಂತ್ರಸಾರವನ್ನು ಮಾಡ್ತೀವಿ ಅಂತ ನಿಮಗೆ ಹೇಳಿದ್ದೀವಿ. ಕೊಟ್ಟ ಮಾತಿನಂತೆ ಮುಂದುವರಿಸಬೇಕು, ಅದು ಧರ್ಮ. ಆಮೇಲೆ ಜಾಜಿಕಾಯಿ ಅಥವಾ ಜಾಕಾಯಿ, ಇದು ಜಾಜಿಕಾಯಿ ಅಥವಾ ಜಾಕಾಯಿ ಅಂತ ಹೇಳ್ಬೋದು. ಇದರ ಗಂಧ, ಈ ಗಂಧವನ್ನು ಸಹಿತ ನಾವು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಜಾಜಿಕಾಯಿ, ಆಮೇಲೆ ಮುಖ್ಯವಾಗಿ ಹಸಿ ದಾರದುಂಡೆ. ಈ ಹಸಿ ದಾರದುಂಡೆ ಏನಪ್ಪ ನೋಡಿ, ಇದರಲ್ಲಿ 3 ಎಳೆ ಇದೆ. ನಾನು ತೊಗೊಂಡಿರ್ತಕ್ಕಂಥದ್ರಲ್ಲಿ 3 ಎಳೆ ಇದೆ. 3 ಎಳೆ ಇದ್ದಾಗ 3 3 6 6 3 9, ಅಂದರೆ ಈ 3 ಎಳೆನ 3 ಭಾಗ ನಾವು ತೆಗೆದುಕೊಂಡ್ರೆ ಅದು 9 ಆಯಿತು. ಇದು ಒಂದು ಕಂಕಣವಾಗಿ ಸಿದ್ಧತೆ ಆಗುತ್ತೆ. ಇದಕ್ಕೆ ಈ ಕಡೆ ಕೊನೆ ಒಂದು ಗಂಟನ್ನು ಹಾಕೋಣ, ಈ ಕಡೆ ಕೊನೆಯೂ ಒಂದು ಗಂಟು ಹಾಕೋಣ. ಈ ಕಡೆ ಕೊನೆ ಗಂಟು ಹಾಕಿದಾಯಿತು. ಇದನ್ನು ಮಧ್ಯ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಗಂಟು ಹಾಕಿ.
ಅಂದರೆ ಮಧ್ಯದಲ್ಲಿ ಒಂದು ಗಂಟು ಹಾಕಿದಾಗ ಅಲ್ಲಿಗೆ 3 ಗಂಟುಗಳಾಯ್ತಿದ್ವು. ಈ 3 ಗಂಟು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಪೂಜಾನುಷ್ಠಾನ ಎಲ್ಲ ಆದ ನಂತರ ಎಲೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ಬೇಕು. ಮನೇಲಿ ಎಷ್ಟು ಜನ ಮಕ್ಕಳಿದ್ರೆ ಆ ಮಕ್ಕಳಷ್ಟು ಜನಕ್ಕೂ ಒಂದೊಂದು ದಾರವನ್ನು ರೆಡಿ ಮಾಡಿಟ್ಟಿರಿ. ಮನೇಲಿರ್ತಕ್ಕಂಥ ಪೋಷಕರು ದೊಡ್ಡವರು ತಾವೇ ಮಾಡಿರ್ತೀರಿ. ಅದಕ್ಕೋಸ್ಕರ ಇದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ. ಇನ್ನು ಇದ್ರ ಮೇಲೆ ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಜೊತೆಗೆ 4 ದೀಪಗಳಂತ ಹೇಳಿದೆ. 4 ದೀಪ ಇಲ್ಲಿದೆ. ಅದಕ್ಕೆ ಒಂದು ಮಂಡಲಕ್ಕೋಸ್ಕರ ಒಂಚೂರು ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಪುಡಿ ಇಂತಹದ್ದನ್ನು ಹೇಳಿದೆ. ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ತಾವೆಲ್ಲ ಸಿದ್ಧತೆ ಮಾಡಿಟ್ಕೊಂಡ್ರೆ ಮುಂದಿನ ಭಾಗದಲ್ಲಿ ಅದನ್ನು ಪೂಜೆಯನ್ನು ಶುರು ಮಾಡಬೇಡ. ಪೂಜೆ ಶುರು ಮಾಡಿ ಇದರ ಕ್ರಮ ಏನು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟೀಕರಿಸಿ ಹೇಳ್ತೇನೆ. ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಿದ್ದೀರಿ. ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳಿಗೆ ಹೇಳಿ. ಸಾಧ್ಯವಾದರೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಾಗತ್ತೆ. ಮಕ್ಕಳ ಕೈಯಲ್ಲಿ ಮಾಡಿಸ್ಲಿಕ್ಕೆ ಮಕ್ಕಳು ಶಾಲೆಗೆ ಹೊರಡಬೇಕಲ್ವ. ಇದನ್ನು ಬೆಳಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು. ಇವತ್ತು ಬೆಳಗ್ಗೆ ಮಾಡ್ಬೋದು, ಸಂಜೆ ಮಾಡ್ಬೋದು. ಇವತ್ತೆಲ್ಲವನ್ನು ಪಕ್ವವಾಗಿ ನಾನು ಹೇಳುವಾಗ ತಿಳ್ಕೊಳ್ಳಿ. ಸಂಜೆ ತಪ್ಪದಿರ ಈ ಕ್ರಮವನ್ನು ಆಚರಿಸಿ. ಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಬರಿಬೇಕಾದ್ರೆ ಮೊದಲು ಎಲೆ ಮೇಲೆ ಒಂದು ನಕ್ಷತ್ರವನ್ನು ಹಾಕ್ಕೋಬೇಕು. ಅಂದರೆ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಸಿದ್ಧತೆ ಮಾಡ್ಕೋಬೇಕು ಫಸ್ಟು. ಈ 6 ರೇಖೆ ಇರ್ತಕ್ಕಂಥ ನಕ್ಷತ್ರ ಪ್ರತಿಯೊಂದು ತಂತ್ರಗಳಲ್ಲೂ ಪ್ರಧಾನ ಪಾತ್ರವನ್ನೇ ವಹಿಸುತ್ತೆ. ಸಾಮಾನ್ಯಕ್ಕೆ ಒಂದು ತಂತ್ರ ಇದ್ದರೆ ಆ ತಂತ್ರದಲ್ಲಿ 6 ಅಥವಾ 5 ರೇಖೆ ಇರುವಂಥ ನಕ್ಷತ್ರ ಇದು ತನ್ನದೇ ಆದಂತಹ ಒಂದಷ್ಟು ವಿಶೇಷತೆಗಳಿರೋದ್ರಿಂದ ಈ ತಂತ್ರ ಸಾರಿಕೆ ಬೇಕಾಗಿರುವಂತಹ ಯಾವುದೇ ಒಂದು ಬೀಜಾಕ್ಷರಿ ಮಂತ್ರವನ್ನು ಈ ಒಂದು ಚಕ್ರದಲ್ಲಿ, ಅಂದರೆ ಈ ಒಂದು ನಕ್ಷತ್ರದ ಮಧ್ಯದಲ್ಲಿ ಬರೆದಾಗ ಅದು ಬಹಳ ವೇಗವಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಈ ಮಧ್ಯದಲ್ಲಿರ್ತಕ್ಕಂಥ ಎಲೆ ಇದೆಯಲ್ಲ, ಇದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ಇದನ್ನು ನಕ್ಷತ್ರ ರೂಪದಲ್ಲಿ ಬರಿಬೇಕು. ಸಮಾಧಾನದಿಂದ ನಿಧಾನಕ್ಕೆ ತಾವು ಬರಿಬೋದು, ಆದರೂ ನಾನು ಬೇಗ ತೋರಿಸ್ತಾ ಇದ್ದೀನಿ. ಅಂದರೆ ಅದನ್ನು ಗರಿಕೆ ಕಡ್ಡಿನಲ್ಲೇ ಬರಿಬೇಕು. ಹೌದು. ಇದಕ್ಕೆ ಬೇರೆ ಯಾವ ತುಳಸಿ ಕಡ್ಡಿ ಆಗೋದಿಲ್ಲ. ಗರಿಕೆಯ ಕಡ್ಡಿ ಮತ್ತು ಈ ಒಂದು ಜಾಜಿಕಾಯಿಯ ಗಂಧ, ಅಂದರೆ ಜಾಕಾಯಿಯ ಗಂಧ, ಈ ಗಂಧದಿಂದಲೇ ಬರೀತಕ್ಕಂಥದ್ದು. ಇದು ಬಹಳ ಬೇಗ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಹೀಗೆ ಮಾಡ್ಕೊಳ್ಬೇಕು. ಇನ್ನು ಇದರ ಮಧ್ಯದಲ್ಲಿ ಬರೆಯುವಂತಹ ಬೀಜಾಕ್ಷರಿ
ಈಗ 9 ಎಲೆ ಮೇಲೆ ರಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರ್ಕೊಂಡಿದ್ದಾದ ಮೇಲೆ ಏನು ಮಾಡಿ ಮಧ್ಯದಲ್ಲಿ ಹಾಂ ಐಂ ಎಂಬತಕ್ಕಂತಹ ಬೀಜಾಕ್ಷರಿ, ಹ್ಞೂ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದು ಹ್ಞೂ ಅದರ ಮಧ್ಯದಲ್ಲಿ ಬರೆದಿರ್ತಕ್ಕಂಥ ಐಂ ಹ್ಞೂ ಇದನ್ನು ಈ ಭೂಸ್ಪರ್ಶ ಮಾಡಿದ್ಮೇಲೆ, ಅಂದರೆ ಎಲೆನ ಇಲ್ಲಿಟ್ಟ ಮೇಲೆ ಇದಕ್ಕೆ ಇನ್ನೊಂದು ಗೆರೆ ಹಾಕಬೇಕು ಅಂತ ಹೇಳಿದ್ದೆ ನಾನು. ಹೌದು ಅಂದರೆ ಕೈಯಲ್ಲಿಟ್ಟು ಅಕಸ್ಮಾತ್ ಈ ಥರ ನಾವು ಕೈಯಲ್ಲಿ ಹಿಡಿದು ಬರೆದಿದ್ದೀವಿ, ಹ್ಞೂ ಕೈಯಲ್ಲಿ ಹಿಡಿದು ಬರೆಯೋದು ತಪ್ಪು. ಇರೋ ಪ್ರಕಾರ ಭೂಮಿ ಮೇಲಿಟ್ಟೇ ಬರೀಬೇಕು. ಹ್ಞೂ ಯಾಕೆಂದರೆ ಬರೆಯುವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತಕ್ಕಂತಹ ಮನಸ್ಸಿದ್ದಾಗ ಇದನ್ನು ಈ ಪ್ರಕಾರವಾಗಿ ಭೂಮಿ ಮೇಲೆ ಇಟ್ಟಿದ್ದೀವಿ.
ಅಂತಕ್ಕಂಥದ್ದು. ಬಲಗೈಗೆ ಕಟ್ಟಿದಾದ ನಂತರ ಬೇರೆ ಮಕ್ಕಳಿದ್ದರೆ ಆ ಮಕ್ಕಳ ಕೈ ಸೇಮ್ ಇದೇ ಥರ ಕೊಡಿ. ಆದರೆ ಇದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ. ಈ ಬೀಜಾಕ್ಷರಿ ಮಂತ್ರ ಜಪಿಸಿರ್ತಕ್ಕಂಥ ಈ ಎಲೆಯನ್ನು ನೆಲಕ್ಕೆ ತಾಗಿಸಬಾರ್ದು. ಅದಾದ ನಂತರ ಎಲ್ಲ ಮಕ್ಕಳ ಅನುಷ್ಠಾನ ಆದ ನಂತರ ಈ ಬೀಜಾಕ್ಷರಿ ಬರೆದಿರ್ತಕ್ಕಂಥ ಎಲೆ, ಇದೊಂದು ಎಲೆಯನ್ನು ಮಾತ್ರ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಈ ಪ್ರಕಾರವಾಗಿ ನಿಮ್ಮ ಮಾವಿನ ಸೊಪ್ಪು ತೋರಣ ಕಟ್ತಿರಲ್ಲ, ಆ ಥರ ತೋರಣ ಕಟ್ಟುವಂಥ ರೀತಿ ಈ ಒಂದೇ ಒಂದು ಎಲೆಯನ್ನು ತೊಗೊಂಡೋಗಿ ಅಲ್ಲಿ ತಗಲಾಕಿ. ಅಂದರೆ ನಿಮ್ಮ ಮನೆಯ ಪ್ರಧಾನ ದ್ವಾರದ ಹತ್ರ ಹಾಕಿ. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ, ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸುತ್ತೆ, ಕುಟುಂಬದಲ್ಲಿ ಒಂದು ಯಶಸ್ಸನ್ನು ಕಾಪಾಡುತ್ತೆ, ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೆಮೊರಿ ಜ್ಞಾಪಶಕ್ತಿ ವೃದ್ಧಿಸುತ್ತೆ. ಮಕ್ಕಳ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದಿಷ್ಟು ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಏನಾದರೂ ದೋಷಗಳಿದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ದಿರ ಇದ್ದರೆ, ಇದು ಕಟ್ಟಿದ ಮರುಕ್ಷಣವೇ ಆ ಒಂದು ಪಾಸಿಟಿವ್ನೆಸ್ ಅಲ್ಲ ಮನೆ ಪರಿಸರದಲ್ಲಿರುತ್ತೆ. ಅದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಅದ್ಭುತವಾದಂಥ ತಂತ್ರ. ಇದೆಲ್ಲ ಆದ ನಂತರ ಇನ್ನು ಉಳಿದಿರ್ತಕ್ಕಂಥ ಇದನ್ನು ಏನು ಮಾಡಬೇಕು, ಇದು ಒಂದು ಸಂಶಯ ಇರುತ್ತೆ ನೋಡಿ. ಈ ಒಂದು ಮಾವಿನ ಎಲೆಯನ್ನು ಮನೆಯ ಪ್ರಧಾನ ದ್ವಾರಕ್ಕೆ ಹಾಕಬೇಕು. ಮನೆಯ ಪ್ರಧಾನ ದ್ವಾರಕ್ಕೆ ಇದನ್ನು ಹಾಕ್ಬಿಟ್ಟು ಬಂದು, ಅಂದರೆ ನೆಲದ ಮೇಲೆ ಹಿಡ್ದಿರ ಕಂಕಣಗಳನ್ನು ಪ್ರತಿಯೊಬ್ಬರಿಗೂ ಕೈಗೆ ಕಟ್ಟಿದ ನಂತರ ಒಂದು ಪ್ರಧಾನವಾಗಿ ಈ ಒಂದು ಎಲೆ ಇದೆಯಲ್ಲ, ಇದನ್ನು ನೀವು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹಾಕಿ ಬರಬೇಕು. ಹಾಕಿ ಬಂದಾದ ನಂತರ ಪುನಃ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಅಂದರೆ ಈ ಎಲೆಗಳಿಗೆ ಇಲ್ಲಿಟ್ಟಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯಕ್ಕೆ ಧೂಪ ದೀಪ ನೈವೇದ್ಯ ಮಾಡಬೇಕು. ಇದನ್ನು ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಇರಬೇಕು. ಸಂಜೆ ಮಾಡಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಇರಲಿ. 1 ಗಂಟೆಗಳ ಕಾಲ ಬಿಟ್ಟು ಪುನಃ ಇದನ್ನು ಕದಲಿಸಿ ಇದನ್ನು ಈ ಸ್ಥಳವನ್ನು ಶುದ್ಧಿ ಮಾಡೋದಕ್ಕೂ ಮುನ್ನ ಕದಲಿಸಬೇಕು. ಮೇಲಿರ್ತಕ್ಕಂಥ ಎಲೆಗಳನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹಾಕ್ಬೋದು, ಅಥವಾ ದೇವ್ರ ಮನೆಗೆ ಹಾಕ್ಬೋದು, ಅಥವಾ ಮಕ್ಕಳು ಮಲಗುವಂಥ ಕೊಠಡಿ ಇದೆಯಲ್ಲ, ಮಕ್ಕಳಿಗೆ ಪ್ರತ್ಯೇಕವಾದ ರೂಮ್ಗಳು. ಇವಾಗೆಲ್ಲ ಮೊದಲೆಲ್ಲ ಏನಪ್ಪ ಅಂದರೆ ಸಾಮೂಹಿಕವಾಗಿ ಎಲ್ಲ ಒಂದು ಕಡೆ ಹಾಲಲ್ಲಿ ಮಲಗೋರು. ಇವಾಗ ಹಾಗಲ್ಲ, ಎಲ್ಲ ಮಕ್ಕಳಿಗೂ ಪ್ರತ್ಯೇಕವಾದಂಥ ರೂಮ್ಸ್ ಇದೆ. ಯಾವ ಮಕ್ಕಳು ಆಯಾ ರೂಮ್ಗಳಿಗೆ 4 ಎಲೆ ಅಥವಾ 6 ಎಲೆ ಅಥವಾ ಒಂದೇ ಮಗು ಇದ್ದರೆ ಆ ಒಂದು ಎಲೆಗೆ ಒಂದು ರೂಮ್ಗೆ ಕಂಪ್ಲೀಟಾಗಿ ಮಾವಿನ ಸೊಪ್ಪು ತೋರಣ ಥರನೇ ಕಟ್ಟಿ, ತಪ್ಪೇನೂ ಇಲ್ಲ. ಯಾಕೆಂದರೆ ಈ ಒಂದು ಎಲೆಯ ತಳಭಾಗದಲ್ಲಿ ಮಕ್ಕಳು ಓಡಾಡ್ತಾ ಇದ್ದರೆ ಅದರ ಬೀಜಾಕ್ಷರಿ ಮಂತ್ರಗಳು ಮತ್ತು ಅದರಲ್ಲಿರ್ತಕ್ಕಂಥ ಶಕ್ತಿಯಿಂದ, ಆ ಪಾಸಿಟಿವ್ ವೇವ್ಸಿಂದ ಮಕ್ಕಳಲ್ಲಿ ಮತ್ತಷ್ಟು ಜ್ಞಾನ, ಮತ್ತಷ್ಟು ಒಂದು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ದೇವಿ ಶಾರದೆಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇದು ಮಾವಿನ ಎಲೆಗಳನ್ನು ಮಕ್ಕಳ ರೂಮುಗಳಿಗೆ ಕಟ್ಟಬೇಕು. ಇನ್ನು ಮಧ್ಯದಲ್ಲಿರ್ತಕ್ಕಂಥ ವಿಳೆದೆಲೆ ಏನು ಮಾಡಬೇಕು, ವಿಳೆದೆಲೆಯನ್ನು ಒಂದು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಅಥವಾ ನೀರಿನ ತಟ್ಟೆ ಯಾವುದಾದ್ರೂ ಸರಿ, ಒಟ್ಟು ಪೂಜಾ ಸಲಕರಣೆಗಳನ್ನು ಇಟ್ಕೊಳ್ಳುವಂತಹ ತಟ್ಟೆಗಳಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರಲ್ಲಿ ಎಲೆಯನ್ನು ಬಿಡಬೇಕು. ಎಲೆ ಕಂಪ್ಲೀಟಾಗಿ ನೀರೊಳಗೆ ಹೋಗಬೇಕು. ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟು ಎಲೆಯನ್ನು ನೀರೊಳಗಡೆ ಅದುಮಬೇಕು. ಅದರ ಮೇಲಿರ್ತಕ್ಕಂಥ ಬೀಜಾಕ್ಷರಿ ನಿಧಾನಕ್ಕೆ ಕರಗಿದಾಗ ಆ ಎಲೆಯಲ್ಲಿ ಕರಗಿರ್ತಕ್ಕಂಥ ನೀರನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಮನೆಯ ಮೂಲೆ, ಮನೆಯ 4 ದಿಕ್ಕುಗಳು, ಮನೆಯ ಮುಂದೆ ಇರ್ತಕ್ಕಂಥ ತುಳಸಿ ಗಿಡ, ಇಷ್ಟೂ ಕಡೆಗೂ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಅಥವಾ ನೀರು ಹಾಕಬೇಕು. ಇದನ್ನು ಮಾಡಿದ ಮೇಲೆ ನೆಲವನ್ನು ಶುದ್ಧಿ ಮಾಡಬೇಕು. ಹೇಗೆ, ಒಂದೇ ಒಂದು ಚಿಟಿಕೆ ಸುಮ್ಮನೆ ಅರಿಶಿನ ಕೈ ಅಂದ್ಕೊಂಡು ಜಾಸ್ತಿ ಹಾಕಬೇಡಿ, ಸುಮ್ಮನೆ ಬೇಕು ಅರಿಶಿನ ಚೂರು ಕೈಯಲ್ಲಿದೆ ಅನ್ನೋ ಥರ ಮಾಡಿಕೊಂಡು ಎಲ್ಲವನ್ನು ಸಹಿತ ಶುದ್ಧಿ ಮಾಡಿ ಅದನ್ನು ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಇದಿಷ್ಟು ಮಾಡುವಂಥದ್ದು ಒಂದು ಕ್ರಮ. ಈ ಕ್ರಮವನ್ನು ಯಾರು ಆಚರಿಸಿದ್ರು ಅವ್ರ ಮನೆ ಮಕ್ಕಳಿಗೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯಕ್ಕೆ ಎಷ್ಟು ಓದಿದ್ರೂ ತಲೆ ಹತ್ತಾ ಇಲ್ಲ, ನಮಗೆ ಜ್ಞಾಪಕ ಇಲ್ಲ, ಜ್ಞಾಪಶಕ್ತಿ ಕಡಿಮೆ ಆಗ್ತಾ ಇದೆ ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲೋ ಕುಂಠಿತವಾಗ್ತಾ ಇದೆ ಅಂತಕ್ಕಂಥದ್ರ ನೋವಿದೆಯಲ್ಲ ಮಕ್ಕಳಲ್ಲಿ, ಅದನ್ನು ದೂರ ಮಾಡ್ಬೋದು. ಇನ್ನು ವಾಸ್ತುಗೃಹದಲ್ಲಿ ನಾವು ಏನು ಸಂಪಾದನೆ ಮಾಡಿಸಿದ ನಿಲ್ತಾ ಇಲ್ಲ, ನಮ್ಗೆ ಅಭಿವೃದ್ಧಿ ಇಲ್ಲ, ನಮ್ಮ ಕುಟುಂಬ ಯಶಸ್ಸಿಲ್ಲ, ಈ ಪ್ರಕಾರವಾಗಿರ್ತಕ್ಕಂಥ ನೋವು ತುಂಬ ಜನಗಳ ಮನಸ್ಸಲ್ಲಿದೆ. ಇದನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ತಂತ್ರಸಾರ. ಇದನ್ನು ಶ್ರದ್ಧಾಭಕ್ತಿಯಾಗಿ ತಾವು ಮಾಡಿದ್ರೆ ಇದು ಅತಿ ಶೀಘ್ರದಲ್ಲೇ, ಕಡಿಮೆ ಅಂದರೆ 11 ದಿನದಲ್ಲಿ ನಿಮಗೆ ಸಂಪೂರ್ಣವಾದಂಥ ಇದರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಪ್ರಭು ಶ್ರೀರಾಮಚಂದ್ರನ, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಅನುಗ್ರಹದಿಂದ ತಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಶೇಷವಾದಂಥ ಸ್ಥಾನವನ್ನು ಕಲ್ಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬತಕ್ಕಂಥ ಮಹೋದ್ದೇಶದಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತೋರಿಸುವಂಥ ತಂತ್ರಸಾರಗಳು. ಮತ್ತೊಂದು ಜ್ಞಾಪಕ ಇರಲಿ, ಈ ತಂತ್ರವನ್ನು, ಇಂತಹ ತಂತ್ರಸಾರಗಳನ್ನು ಇದನ್ನೇ ಕಾಪಿ ಮಾಡಿ ಇದರಲ್ಲಿ ಇರ್ತಕ್ಕಂಥದ್ದನ್ನು ಬೇರೊಂದು ತರಹ ತಿರುಚಿ ಅದನ್ನು ಇನ್ನೊಂದು ಥರ ಪ್ರದರ್ಶನ ಮಾಡತಕ್ಕಂಥವರು ಸಾಕಷ್ಟು ಜನ ಹುಟ್ಕೊಂಡಿದ್ದಾರೆ. ಇಲ್ಲಿ ಬಹಳ ಎಚ್ಚರಿಕೆ ಇರಲಿ. ಒಂದೊಂದು ತಂತ್ರಸಾರಕ್ಕೆ ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ತಿದೆ, ಅದರದೇ ಆದಂತಹ ತಂತ್ರಗಳಿದೆ, ಅದರದೇ ಆದಂಥ ಬೀಜಾಕ್ಷರಿ ಇದೆ, ಅದರದೇ ಆದಂಥ ಅನುಷ್ಠಾನ ಮಾಡುವ ಕ್ರಮ ಇದೆ. ಆದರೆ
ಇದು ಮಾಡುವ ವಿಧಾನವನ್ನು ಒಂದಷ್ಟು ಬದಲಾಯಿಸಿ ನಾನೇನೋ ತೋರಿಸ್ತೀನಿ ಅಂತ ಹೇಳಿ ಇನ್ನೊಬ್ರು ಯಾರಾದರೂ ಇದನ್ನು ಮುಂದಿಟ್ಟುಕೊಂಡು ಇನ್ನೇನೋ ಮಾಡೋಕ್ಕೆ ಹೊರಟ್ರೆ, ಯಾಕೆಂದರೆ ಈಗಾಗಲೇ ಆನಂದ್ ಗುರುಜಿ ಥರ ಕಾಪಿ ಮಾಡೋರು ಸಾಕಷ್ಟು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಆನಂದ್ ಗುರುಜಿ ಉಡುವಂಥ ಬಟ್ಟೆಯಿಂದ ಮೊದಲುಕೊಂಡು ಹಾಕ್ಕೊಳ್ಳುವ ಕಾಸ್ಟ್ಯೂಮ್ ತನಕ, ಮೇಲೊದ್ದುಕೊಳ್ಳೋ ಶಲ್ಯ ತನಕ, ಹಣೆಗಿಡುವ ವಿಭೂತಿ ತನಕ ಎಲ್ಲವೂ ಕಾಪಿ ಮಾಡಿದ್ರೂ ತಲೆ ಒಳಗಿರ್ತಕ್ಕಂಥ ಜ್ಞಾನವನ್ನು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲವೂ ನನ್ನಂತೆ ಕೊನೆಗೆ ನನ್ನ ಹೆಸರು ಮಹರ್ಷಿ ಎಂಬತಕ್ಕಂಥ ಹೆಸರು ಇವತ್ತು ಇನ್ನೊಂದು ಕಡೆ ಓಡಾಡ್ತಾ ಇರ್ಬೋದು. ಆದರೂ ಈ ಮಹರ್ಷಿ ಎಂಬತಕ್ಕಂಥ ಪದ, ಮಹರ್ಷಿ ಎಂಬತಕ್ಕಂಥ ಹೆಸರು ನಾಮ ಶುರುವಾಗಿದ್ದೇ ಒಬ್ಬ ಮಹನೀಯರಿಂದ, ಅವರಿಂದ ಕೊಟ್ಟಂಥ ಬಳಬಳಿ, ಅವರು ಕೊಟ್ಟಂಥ ಭಿಕ್ಷೆ ಇವತ್ತು ಈ ನಿಮ್ಮ ಆನಂದ್ ಗುರುಜಿಯವರ ಹೆಸರಿನ ಮುಂದೆ ಮಹರ್ಷಿ ಎಂಬತಕ್ಕಂಥ ಹೆಸರಿದೆ. ಇದು ಎಲ್ಲರೂ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಸತ್ಯಾಸತ್ಯತೆಗಳು ತಿಳ್ಕೊಂಡು ತಂತ್ರಸಾರಗಳು ಮಾಡುವಾಗ ಬಹಳ ಜೋಪಾನವಾಗಿ ಮಾಡ್ತಾ, ಯಾಕೆಂದರೆ ಇದರಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಮಾಡುವ ಕ್ರಮ ಕರೆಕ್ಟಾಗಿ ಮಾಡಿದ್ರೆ ಅಧಿಕವಾದಂಥ ಲಾಭ, ಮಾಡುವ ಕ್ರಮ ವ್ಯತ್ಯಾಸ ಮಾಡಿದ್ರೆ ಅದು ಬಹಳ ನಷ್ಟ. ಅದರಲ್ಲೂ ಮುಖ್ಯವಾಗಿ ಇದನ್ನು ತಿರುಚಿ ಬೇರೇನೋ ಹೇಳ್ತೀವಿ ಅಂತ ಹೊರಟ್ರೆ ಅದು ಹೇಳುವವರಿಗೂ ಕೇಳುವವರಿಗೂ ಇಬ್ಬರಿಗೂ ಅದು ದರಿದ್ರತನವೇ. ಅದಕ್ಕಾಗಿ ಬಹಳ ಜೋಪಾನ, ಎಚ್ಚರ ಇರಲಿ. ಆದರೆ ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಂಸ್ಕಾರವಂತರಾಗಬೇಕು. ಈ ಉದ್ದೇಶ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಮಹರ್ಷಿವಾಣಿ ಕಾರ್ಯಕ್ರಮದ ತಂಡದಲ್ಲಿರ್ತಕ್ಕಂಥ ಚಿಂತನೆ ಇದು. ಶಾಸ್ತ್ರ, ಆಗಮಶಾಸ್ತ್ರ ಪ್ರಕಾರ ಏನು ತಂತ್ರಗಳಿದೆಯೋ ಈ ತಂತ್ರವನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೂ ಸಂದೇಹ ಇಲ್ಲ, ಸಂಶಯ ಇಲ್ಲ. ಇದನ್ನು ಕ್ರಮಬದ್ಧವಾಗಿ ಮಾಡಿ ಹೆಚ್ಚಿನ ಯಶಸ್ಸನ್ನು ಎಲ್ಲರೂ ತಿಳ್ಕೊಂಡು ಮನೆಯಲ್ಲಿ ತಂದೆ ತಾಯಿಯ ಮಾತಿನಂತೆ ನಡೆದು ತಂದೆ ತಾಯಿಗೆ ಗೌರವಿಸಿ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಯಶಸ್ಸಿಗೆ ಎಲ್ಲರೂ ಸಹಿತ ಕಾರಣೀಭೂತರಾದರೆ ಮನೆ ನಂದಗೋಕುಲವಾಗುತ್ತೆ. ನಂದಗೋಕುಲವಾಗಲಿ, ರಾಮರ ಅನುಗ್ರಹ ಸಿಗಲಿ ಎಂಬತಕ್ಕಂತಹ ಚಿಂತನೆಯಿಂದ ಪ್ರಭು ಶ್ರೀರಾಮಚಂದ್ರನಿಗೂ ಸಹಿತ ವಿಶೇಷವಾದ ಪೂಜೆಯನ್ನು ಮಾಡಿ ನಾವು ಈ ಒಂದು ತಂತ್ರಕ್ಕೂ ಸಹಿತ ಒಂದು ಪೂಜೆಯನ್ನು ಸಲ್ಲಿಸೋಣ. ಎಲ್ಲರೂ ಈ ತಂತ್ರಸಾರವನ್ನು ದರ್ಶನದಿಂದಲೇ ಸಾಕಷ್ಟು ಫಲ ಅಂತ ಹೇಳ್ತಾರೆ. ಹಾಗಾಗಿ ಈ ತಂತ್ರಸಾರವನ್ನು ತಾವೆಲ್ಲರೂ ಸಹಿತ ತಿಳ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಈ ಸಾನ್ನಿಧ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಪುಟ್ಟದಾದಂತಹ ಆಲಯ, ಬೃಹತ್ ಮಟ್ಟದ ಆಲಯ, ಬೇಡಿ ಬಂದಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಪಡಿಸ್ತಕ್ಕಂಥ ಆಲಯ. ಗಣಪತಿಗೆ ಕುಂಭಾಭಿಷೇಕ ಮಾಡಿದಾಗ ಸ್ವಾಮಿಗೆ ನಡೆದಂಥ ಪ್ರತಿಷ್ಠಾಪನಾ ಕ್ರಮ, ವೇದ, ಆಗಮ ಹಾಗೆ ಶಾಸ್ತ್ರ ಪ್ರಕಾರವಾದಂಥ ಅನುಷ್ಠಾನವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ತಾಯಿಯ ಸಾನ್ನಿಧ್ಯಕ್ಕೆ ಬಂದಾಗ ಇಲ್ಲಿ ಮತ್ತಷ್ಟು ವಿಶೇಷವಾದಂಥ ಶಕ್ತಿಯೇ ಇಲ್ಲಿದೆ. ಹಾಗಾಗಿ ಈ ಭಾಗದಲ್ಲಿ ಬರ್ತಕ್ಕಂತಹ ಭಕ್ತರು ಅತ್ತ ಗಣಪ, ಇತ್ತ ಅಮ್ಮನವರು, ಇನ್ನು ಮಧ್ಯದಲ್ಲಿ ಸೋಮೇಶ್ವರ. ಸೋಮೇಶ್ವರನಂತೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು, ಹಾಗೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಕ್ಕಂಥವನು. ಅಂತಹ ಒಂದು ಚೈತನ್ಯದಲ್ಲಿರ್ತಕ್ಕಂತಹ ಈ ಒಂದು ವಿಶೇಷವಾದಂಥ ಸಾನ್ನಿಧ್ಯದ ಕುಂಭಾಭಿಷೇಕದ ಸುಂದರವಾದ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ.
ಸಾರ್ಥಕಿಸಬೇಕು. ನಾನು ಕೂಡಿಟ್ಟಿದ್ದು ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನನ್ನ ಮರಿಮಕ್ಕಳಿಗೆ ಅನ್ನೋದು ಇರಬೇಕು, ತಪ್ಪಲ್ಲ. ಆದರೆ ಇಂತಹ ಒಂದು ಹೆಸರು ನಿಲ್ಲಿಸೋ ಕೆಲಸ ಮಾಡಿದ್ದೀರಲ್ಲ, ಇದು ನನ್ನ ಮನಸ್ಸಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ನಾನು ಕೂಡಿಟ್ಟಿದ್ದು ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿಮಗ, ನನ್ನ ಅನ್ನೋದಿದೆ. ಆದರೆ ಇದು ಸಮಾಜಕ್ಕೆ ಬೇಕಾದ್ದು, ಸರ್ವರಿಗೂ ಅನುಕೂಲವಾಗಿರ್ತಕ್ಕಂಥದ್ದು. ಬೇಡಿ ಬಂದಂತಹ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಾಶಿ ವಿಶ್ವೇಶ್ವರನ್ನ, ಕಾಶಿಯಿಂದಲೇ ಭಗವಂತ ಇಲ್ಲಿ ಬಂದು ನೆಲೆಸಿದ್ದಾನೇನೋ ಎಂಬಂಥ ರೀತಿ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಕಾಶಿಯಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ನೋಡಿದಷ್ಟು ಆನಂದ ಇವತ್ತು ನನಗಾಗ್ತಾ ಇದೆ. ನಾನಿಲ್ಲಿಗೆ ಬರಬೇಕಾದ್ರೆ ಪುಟ್ಟ ಆಲಯ ಅಂತ ಬಂದೆ. ಒಳಗೆ ಬಂದಾಗ ನೋಡಿದಾಗ ಗೊತ್ತಾಯಿತು, ಗಣಪತಿ ನಮ್ಮಪ್ಪನ ದೊಡ್ಡದಾಗಿ ಗಣಪತಿ ಕೂಡಿಸಿದ್ದಾನೆ ಅಂತ ಗಣಪತಿ ಹೇಳೋ ಮಾತು ಕೇಳದೆ ಆನಂದ ಆಯಿತು. ಆ ಕಡೆ ಬಂದರೆ ತಾಯಿ ದರ್ಶನ ಅಷ್ಟೇ ಆನಂದವಾಯಿತು. ಹಾಗೆ ಆಗಮಶಾಸ್ತ್ರ ಪ್ರಕಾರ, ವೇದಶಾಸ್ತ್ರ, ಆಗಮಶಾಸ್ತ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೇವಾಲಯದ ಪ್ರತಿಷ್ಠಾಪನಾ ವಿಧಿವಿಧಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡಿದ್ರಿಂದ ಇಲ್ಲಿ ಭಗವತ್ ಸಾನ್ನಿಧ್ಯ ನಿಂತಿದೆ. ಆ ಸಾನ್ನಿಧ್ಯ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆ ಸಿದ್ಧಿಪಡಿಸುವಂಥ ರೀತಿ ಇರಬೇಕು. ದೇವರನ್ನು ನೋಡಿದ್ರೆ ಭಗವಂತ ತೃಪ್ತಿ ಕೊಡಬೇಕು, ಆತ ಮಾತಾಡಬೇಕು. ಆತ ಮಾತಾಡಿ ನಾನು ಇಲ್ಲಿದ್ದೇನೆ, ಬರುವಂಥವರ ಕಷ್ಟ ದೂರ ಮಾಡ್ತೀನಿ ಅಂತ ಹೇಳೋ ಮಾತು ಭಗವಂತ ಆಡಬೇಕು. ಆ ಭಗವಂತ ನನ್ನಲ್ಲಿ ಆ ಮಾತನ್ನು ಆಡ್ದ. ನನಗೆ ಮನಸ್ಸಿಗೆ ಬಹಳ ತೃಪ್ತಿ ಇದೆ. ಹಾಗಾಗಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಎಲ್ಲರ ಯಶಸ್ಸು ಸಾಂಬ ಸದಾಶಿವ ಕಾಪಾಡಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿದೆ. ದೇವಾಲಯಕ್ಕೆ ಬಂದಿರತಕ್ಕಂಥ ಸಮಸ್ತ ಭಕ್ತರಿಗೂ ಸಹಿತ ಇದೊಂದು ಮಾದರಿ ಅಂತ ಹೇಳ್ಬೋದು. ಇವರು ನನ್ನ ಹತ್ತಿರ ಬಂದು ಒಂದು ಕುಂಭಾಭಿಷೇಕ ಇದೆ, ನೀವು ಬರಬೇಕು ಅಂದಾಗ ಇವತ್ತಿನ ದಿನದ ಕಾರ್ಯಕ್ರಮ ನಂದು ಬೇರೆ ಕಡೆ ಇತ್ತು, ಸಾಧ್ಯ ಇಲ್ಲ ಅಂತ ಹೇಳಿದೆ. ಅಂದು ಸಾಧ್ಯ ಇಲ್ಲ ಅಂತ ಹೇಳಿದಂಥ ಮಾತಿಗೆ ನಾನೆಲ್ಲ ಶಾಪಕ್ಕೆ ಗುರಿ ಆಗ್ತೀನೋ ಅಂತ ಭಯ ಆಗ್ತಾ ಇದೆ ಈಗ. ಯಾಕೆಂದರೆ ಬಂದಿದ್ದು ಕರೆದಿದ್ದು ಇವರಲ್ಲ, ಒಳಗಿರೋ ಭಗವಂತನೇ ಬಂದು ಕರೆದ. ಆತನ ಕೃಪೆಯಿಂದ ಇಲ್ಲಿ ಬಂದಿದ್ದೇನೆ, ನನಗೆ ಬಹಳ ಸಂತೋಷ ಆಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಮತ್ತೊಂದು ಶಕ್ತಿ ಇದೆ. ಇಲ್ಲಿ ಸ್ವಾಮಿಯ ಸಾನ್ನಿಧ್ಯ ಇಷ್ಟು ಆಗಬೇಕಾದ್ರೆ ಮುಂದಿನ 100 ಯೋಜನೆಗಳ ಆಲೋಚನೆ ಹಿಂದೆ ರಾಜರು ಮಾಡ್ತಿದ್ರು. ಹೇಗೆ ಅಂದರೆ, ಒಂದು ರಾಜ ರಾಜ್ಯವನ್ನು ಕಟ್ಟಿ ಅದರಲ್ಲೊಂದು ದೇವಾಲಯ ಕಟ್ಟಿ ಅದರಲ್ಲಿ ಧರ್ಮ ಪ್ರಚಾರ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾ ಇದ್ದ. ಮಾಡಬೇಕಾದ್ರೆ ಎಲ್ಲ ಚಿಂತನೆ ಮಾಡ್ತಿದ್ರು, ಅಂದರೆ ಮುಂದಿನ 7 ತಲೆಮಾರಿಗಾಗುವಷ್ಟು. ಹಾಗೆ ರಸ್ತೆಯನ್ನು ನೋಡಿಕೊಂಡು ರಸ್ತೆಗೆ ತಕ್ಕನಾದ ದೇವಾಲಯ ಮಾಡಿ, ದೇವಾಲಯಕ್ಕೆ ತಕ್ಕನಾದ ಗರ್ಭಗುಡಿ ಮಾಡಿ, ಗರ್ಭಗುಡಿಗೆ ತಕ್ಕನಾದಂಥ ಭಗವಂತನ ಇಟ್ಟಿರ್ತಕ್ಕಂಥದ್ದು ಅದು ಮತ್ತೊಂದು ವಿಶೇಷವೇ ಸರಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿ ನೆಲೆಸಿರೋದ್ರಿಂದ ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗಲಿ, ಭಗವಂತನ ಸಂಪೂರ್ಣ ಕೃಪೆ ಇರಲಿ. ಮತ್ತೊಮ್ಮೆ ನಾನು ಸಾಂಬ ಸದಾಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಂತಹ ಧರ್ಮ ಕಾರ್ಯಗಳು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸಂರಕ್ಷಣೆಗಾಗಿ ನಿರಂತರವಾಗಿ ರೀತಿ ನಡೀಲಿ ಅಂತ ಹೇಳ್ತಾ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ವಿಶ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ದೇವಾಯ ನಮಃ. ಗೌರೇರ್ಮ್ಯಮಾಯ ಸಲಿಲಾನಿ ಚತುರ್ದೇ ದ್ವಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಸಹೋಷೇ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಇಲ್ಲಿ ಸಾಂಬ ಸದಾಶಿವನ ನೋಡಿದಾಗ ಮತ್ತೊಂದು ಸಂತೋಷ ಏನಪ್ಪ ಅಂದರೆ, ತನ್ನ ಬಲಭಾಗದಲ್ಲಿ ಗಣಪತಿಯನ್ನು, ಎಡಭಾಗದಲ್ಲಿ ದೇವಿಯನ್ನು ಕೂಡಿಸ್ಕೊಂಡು ಮಧ್ಯದಲ್ಲಿ ಸ್ವಾಮಿ ವಿರಾಜಮಾನಾಗಿ ಕೂತಿರ್ತಕ್ಕಂಥದ್ದು ನೋಡಿದ್ರೆ, 3 ಗರ್ಭಗುಡಿಗಳಿಗಿನ್ನ ಮಧ್ಯದ ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾಂಬ ಸದಾಶಿವ ಇಬ್ಬರನ್ನೂ ತನ್ನ ಹೃದಯದಲ್ಲೇ ಇಟ್ಟುಕೊಂಡು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿದ್ದಾನೆ. ಹಾಗಾಗಿ ಮುಂಭಾಗದಲ್ಲಿರ್ತಕ್ಕಂಥ ನಂದಿಗೂ ಈ ಒಂದು ಶಿವಪರಾಂಗಣಕ್ಕೂ ಎಲ್ಲರಿಗೂ ಸಹಿತ ಭಗವಂತನಾದಂಥ ಸಾಂಬ ಸದಾಶಿವ, ಇಲ್ಲಿರ್ತಕ್ಕಂಥ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ದೆ. ಇಂತಹ ಧರ್ಮ ಕಾರ್ಯದಲ್ಲಿ ಯಾರೆಲ್ಲ ಬಂದಿದ್ದೀರಿ, ಯಾರೆಲ್ಲ ತಾವು ಇದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ.